ಅಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ದರು. ಈಗಲೂ ಅದನ್ನೆಲ್ಲ ತುಂಬ ಜನ ಅದನ್ನು MP ಪ್ರಕಾಶ್ ಅವ್ರ ಮನೆ ಅಂತಲೇ ಅಂತಾರೆ. ಬಟ್ ಅದು ಬಾಡಿಗೆ ಮನೇಲಿ ಇದ್ದರು 63ರಲ್ಲಿ ಬಂದು ಬಾಡಿಗೆ ಮನೇಲಿದ್ದರು. ಪಕ್ಕನೇ SVG ಸ್ಕೂಲ್ ಇತ್ತು, ಸೊಪ್ಪಿನ ವೀರಮ್ಮ ಸ್ಕೂಲ್ ಇತ್ತು. ನಾವೆಲ್ಲ MP ಪ್ರಕಾಶ್ ಅವ್ರ ಮಕ್ಕಳೆಲ್ಲರೂ 4 ಜನರು ಕೂಡ ನಾವು ಸರ್ಕಾರಿ ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ಮೇ ಓದಿದ್ದು. ರಾಜಕೀಯ ದೂರದೃಷ್ಟಿಕೋನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ನನ್ನ ಮೊದಲನೇ ಪ್ರಶ್ನೆ, ಅಥವಾ ತಂದೆಯವರು ಮತ್ತು ಈ ಕ್ಷೇತ್ರ ನಮಗೆ ಒಂದು ವೇದಿಕೆ ಕೊಟ್ಟಿರತಕ್ಕಂಥ ನಮ್ಮ ಊರು ಅಂತೇಳಿ ಮಾಡ್ತಾ ಇದ್ದೀರಾ, ಅಥವಾ ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ನೀವು ಮಾಡ್ತಾ ಇದ್ದೀರಾ? ಒಳ್ಳೆ ಕ್ವಶನ್ ಕೇಳಿದ್ರಿ. ದೂರದೃಷ್ಟಿ ಅಂದರೆ ಏನು? ಈಗ ನೋಡಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ರಿಸರ್ವೇಷನ್ ಆಗಿದೆ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಓಪನ್ ಇತ್ತು, ನಮ್ಮ ತಂದೆ ಸೋತರು, ಆಮೇಲೆ ರವಣ್ಣ ಗೆದ್ದ, ಆಮೇಲೆ ಸೋತ, ಈಗ ಲತಕ್ಕ ಗೆದ್ದಿದ್ದಾರೆ, ಮುಂದೇನಾಗುತ್ತೋ ಗೊತ್ತಿಲ್ಲ ನಮಗೆ. ಯಾಕಂದರೆ ರಾಜಕೀಯ ನಮ್ಮ ಫ್ಯಾಮಿಲಿಯಲ್ಲಿ ಏರಿಳಿತಗಳು ಯಾವಾಗಲೂ ಇದೆ, ನಾವು ಅದನ್ನು ಎದುರಿಸೋ ಶಕ್ತಿನೂ ನಮ್ಮ ತಂದೆ ಬೆಳೆಸ್ಕೊಟ್ಟಿದ್ದಾರೆ. ಆದರೆ ಈ ಕ್ಷೇತ್ರ ನನಗೆ ಗೊತ್ತಿಲ್ಲ, ಇದು ರಿಸರ್ವೇಷನ್ನು 25 ವರ್ಷ ಇರುತ್ತೋ 50 ವರ್ಷ ಇರುತ್ತೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾವು ಸೋಷಿಯಲ್ ವರ್ಕ್ ಮಾಡ್ತಾಯಿಲ್ಲ. ನಾವು ಈ ಕ್ಷೇತ್ರದ ಮೇಲೆ ನಮಗೆ ಋಣ ಇದೆ. ಇಲ್ಲಿ ಜನಗಳಿಗೆ ನಾನು ಏನಾದರೂ ಮಾಡಬೇಕು, ನನ್ನ ಕೈಲಾದ ಸಹಾಯ, ನಾವೇನು ದೊಡ್ಡದು ಮಾಡ್ತೀವಿ ಅಂತ ಏನು ಹೇಳ್ತಿಲ್ಲ, ನನ್ನ ಕೈಲಾದ ಸಹಾಯ, ನಮ್ಮ ತಂದೆಯವರ ಪರವಾಗಿ ನಿಂತಹ ಜನಗಳ ಸಹಾಯ, ಅವ್ರಿಗೋಸ್ಕರ ಸಹಾಯ ಮಾಡೋದು, ಹಾಗೆ ಮಾಡ್ತಾಯಿದ್ದೀವಿ. ಆದರೆ ರಾಜಕೀಯ ಮುಂದಿನ ದಿನಮಾನಗಳಲ್ಲಿ ಇದು ರಿಸರ್ವೇಷನ್ ಹೋಗಿ ನಾವು ಗಟ್ಟಿ ಇದ್ದು ನಮ್ಮದು ಇದು ಇತ್ತು ಅಂತ ಅಂದರೆ, ಈಗ ರಾಜಕೀಯ ಮುಂಚೆ ಥರ ನಮ್ಮ ತಂದೆಯವರು ಇದ್ದ ರಾಜಕೀಯ ಈಗಿಲ್ಲ. ಡೆವಲಪ್ಮೆಂಟವನ್ನು ಬಂದಿದ್ದರೆ MP ಪ್ರಕಾಶ್ ಅವರೊಬ್ಬರೇ ಮಾಡೋದು. ಯಾವುದೇ ಆಫೀಸ್ ಆಗಿರ್ಬೋದು, PWD ಆಫೀಸ್ ಆಗಿರ್ಬೋದು, ZP ಆಫೀಸ್ ಆಗಿರ್ಬೋದು, ಈ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಏತ ನೀರಾವರಿ ಡ್ಯಾಮ್ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಊರಲ್ಲಿ ಸ್ಕೂಲ್ಗಳು, ಸಮುದಾಯ ಭವನಗಳು, ಆಮೇಲೆ ಡೆವಲಪ್ಮೆಂಟು, CC ರೋಡ್ ಆಗಿರ್ಬೋದು, ಅವೆಲ್ಲ ನಾವು ಆವಾಗಲೇ ನೋಡ್ಕೊಂಡಿದ್ವಿ, ನಾವೆಲ್ಲ ನೋಡಿದ್ವಿ, ನಮ್ಮ ತಂದೆ ಮಾಡಿದ್ದೆಲ್ಲ ನೋಡಿದ್ವಿ. ಆಮೇಲೆ ಪ್ರತಿಯೊಬ್ಬರು ಇವನ್ ಎಷ್ಟೋ ಸಲ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಬಂಗಾರಪ್ಪ ಸರ್ ಅವ್ರು ಸಿದ್ದರಾಮಯ್ಯ ಸರ್ ಒಂದು ಸಲ ಇಲ್ಲಿ ಬಂದಾಗ ಪಬ್ಲಿಕ್ ಇದರಲ್ಲಿ, ಅಲ್ಲಪ್ಪ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರುವೆ ತೊಗೊಂಡು ಹೋಗಿ ನಮ್ಮ ಊರಲ್ಲಿ ಹಾಕಲ್ಲ, MP ಪ್ರಕಾಶ್ ಅವರು ತಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸ್ಗಳ್ನಾಗಲಿ ಇದನ್ನಾಗಲಿ ತಂದು ಇಲ್ಲಿ ಸುರಿತಾರೆ ಇಲ್ಲಿ ಹಡಗಲಿಗೆ, ಹೇಗೆ ಸಾಧ್ಯ ಅದು ಅಂತೆಲ್ಲ ಪಬ್ಲಿಕ್ಕಾಗೇ ಮಾತಾಡಿದ್ರು ಅವರು ಅವತ್ತು ಭಾಷಣದಲ್ಲೇ. ನೀವು ನೋಡಿದ ಪ್ರಕಾರ ಈ 3 ಮಂದಿ ಶಾಸಕರು ಡಿಲಿಮಿಟೇಷನ್ ಆದಾಗಿಂದ ಯಾರು ಡೆವಲಪ್ಮೆಂಟ್ ಹೆಚ್ಚಿಗೆ ಆಗಿದೆ ಮೇಡಮ್ ಈ ಕ್ಷೇತ್ರ? ಕೇಳಿದಾಗ ಅವ್ರು ಹೇಳ್ತಾರೆ ಯಾರು ಇಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ, ನಾವು ಹೇಳೋದಕ್ಕಿಂತ, ಯಾಕಂದರೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇಲ್ಲ, ಕೆಲವು ಮಾಡಿದ್ದಾರೆ, ಬಟ್ ಅಷ್ಟೊಂದು ಮಾಡಿಲ್ಲ. ನಮ್ಮ ಕ್ಷೇತ್ರಕ್ಕೆ ಏನು ಬೇಕಾಗಿತ್ತು ಅಷ್ಟು ಮಾಡಿಲ್ಲ ಅವರು. ಮಿನಿಸ್ಟರ್ ನೋಡಿದ್ರಿ, ಶಾಸಕರನ್ನ ನೋಡಿದ್ರಿ, ಆದರೆ ಮುಂಬರುವಂಥ ದಿನಮಾನಗಳಲ್ಲಿ ಕೂಡ ತಾವು ಹಡಗಲಿಗೆ ಒಂದು ಕ್ಷೇತ್ರ ಜನತೆಯ ಹೃದಯದ ಶಾಸಕಿ ಆಗಿ ಮತ್ತು ಹೃದಯ ಗೆದ್ದಿರ್ತಕ್ಕಂಥ ನಾಯಕಿಯಾಗಿ ತಾವು ಮುಂದುವರಿತಾ ಇದ್ದೀರಿ. ಈ ವೋಟ್ ಚೋರ್ ನಿಮ್ಮ ಪ್ರಕಾರ ಆಗಿದೆಯಾ ಅಂತೀರಾ ಮೇಡಮ್ ನೀವು? ಡೆಫಿನೆಟ್ಲಿ ಒಂದೊಂದು ಸಲ ಅನಿಸುತ್ತೆ, ಬಟ್ ಎಲ್ಲ ಕಡೆನೂ ಆಗಿಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಎಲ್ಲೆಲ್ಲ ಅನುಕೂಲ ಆಗುತ್ತೋ ಅಲ್ಲ ಅನಿಸುತ್ತೆ. ಯಾಕಂದರೆ ಈಗಿನ ಅಂದರೆ ಟೆಕ್ನಾಲಜಿ ನೋಡಿದಾಗ ಎನಿಥಿಂಗ್ ಈಸ್ ಪಾಸಿಬಲ್. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ ಮತ್ತು 2.5 ವರ್ಷದಿಂದ ನಡೀತಾ ಇರುವಂಥ ರಾಜ್ಯ ಸರ್ಕಾರದ ಡೆವಲಪ್ಮೆಂಟ್ ವಿಷಯಗಳನ್ನು ಮತ್ತು ಕೇಂದ್ರದ ಕಾಂಗ್ರೆಸ್ಸಿನ ನಾಯಕರು ತೊಗೊಂಬರ್ತಾ ಇರುವಂಥ ವೋಟ್ ಚೋರ್ ವಿಷಯಗಳನ್ನು ಮತ್ತು ಕೇಂದ್ರ ಸರ್ಕಾರ 11.5 ವರ್ಷದಿಂದ ಕೊಟ್ಟಿರತಕ್ಕಂಥ ಡೆವಲಪ್ಮೆಂಟ್ಗೇನು ವೋಟ್ ಚೋರು ವಿಷಯದಲ್ಲಿ ಕೂಡ ಇವರು ಮುಚ್ಚಿ ಹಾಕ್ತಾ ಇದ್ದಾರೆ ಅನ್ನುವಂಥ ವಿಷಯಗಳ ಬಗ್ಗೆ ಮತ್ತು ಮುಂಬರ್ತಾ ಇರುವಂಥ 2028-29ರಲ್ಲಿ ರಾಜ್ಯದಲ್ಲಿ ಇದ್ದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರನೇ ಮುಂದುವರಿಬಹುದಾ? 28ರ ನಂತರವೂ ಕೂಡ 29ಕ್ಕೆ ಕೇಂದ್ರದಲ್ಲಿ ಮತ್ತೆ BJP ಸರ್ಕಾರ, NDA ಸರ್ಕಾರ ಮುಂದುವರಿಬಹುದಾ ಅಥವಾ ಬದಲಾವಣೆ ಕಹಳೆ ಕೂಗಬಹುದಾ? ಮತ್ತು ಕ್ಷೇತ್ರಗಳನ್ನು ಡಿಲಿಮಿಟೇಷನ್ ಬರುವಂಥ ಸಾಧ್ಯತೆಯಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನ್ ಬರಬಹುದಾ ಅಥವಾ ಮಹಿಳೆಯರಿಗೆ ಜನರಲ್ನಲ್ಲಿ ಕೂಡ ಅವಕಾಶ ಸಿಗಬಹುದಾ? ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ನಮ್ಮ ಜೊತೆ ಕಲ್ಯಾಣ ಕರ್ನಾಟಕ ಭಾಗದ ನೂತನವಾಗಿ ಜಿಲ್ಲೆಯಾಗಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಾಜ್ಯದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಿಂದ ತಗೊಂಡು ಮೈಸೂರು ಕರ್ನಾಟಕವರೆಗೆ, ಮೈಸೂರು ಕರ್ನಾಟಕದಿಂದ ತಗೊಂಡು ತುಳು ಕರ್ನಾಟಕಕ್ಕೆ, ತುಳು ಕರ್ನಾಟಕದಿಂದ ತಗೊಂಡು ಕಲ್ಯಾಣ ಕರ್ನಾಟಕದವರೆಗೂ ಕೂಡ ಮತ್ತು ಹೈದರಾಬಾದ್ ಭಾಗದಲ್ಲಿ ಕೂಡ
ಹೆಸರುವಾಸಿಯಾಗಿರ್ತಕ್ಕಂಥ ಡೆಪ್ಯೂಟಿ CM ಆಗಿರ್ತಕ್ಕಂಥ ಮತ್ತು ಯಾವಾಗ ಇವರು ಆಯ್ಕೆ ಆಗ್ತಾರೆ ಅವಾಗೇ ಇವರ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥ ದಿವಂಗತ ಮಾನ್ಯ ಶ್ರೀ MP ಪ್ರಕಾಶ್ ಅವರ ಪುತ್ರಿ ಆಗಿರ್ತಕ್ಕಂಥ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಶಾಸಕರಾಗಿರ್ತಕ್ಕಂಥ MP ಲತಾ ಮಲ್ಲಿಕಾರ್ಜುನ್ ಅದರ ಜೊತೆಯಲ್ಲೂ ಕೂಡ ಅವರ ಸಹೋದರ ಆಗಿರ್ತಕ್ಕಂಥ MP ರವೀಂದ್ರ ಅವರ ಸಹೋದರಿಯಾಗಿ ಮತ್ತು ಅದೇ ರೂಪದಲ್ಲಿ ತಂದೆಗೆ ತಕ್ಕ ಮಗಳು, ಅಕ್ಕನಿಗೆ ತಕ್ಕ ತಂಗಿ ಮತ್ತು ತಮ್ಮನಿಗೆ ಮತ್ತು ಅಕ್ಕನಾಗಿ ಮುಂದೆ ಕಾರ್ಯರೂಪ ತರ್ತಾ ಇರುವಂಥ MP ಸುಮಕ್ಕ ಅಂಥೇಳಿ ಹೂವಿನ ಹಡಗಲಿ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಇವರನ್ನು ಬಯಸ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ಬಯಸ್ತಾ ಇದ್ದಾರೆ ಇವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮ್ಮ ಜೊತೆ MP ಪ್ರಕಾಶ್ ಅವರ ಪುತ್ರಿಯಾಗಿರ್ತಕ್ಕಂಥ ಸುಮಕ್ಕ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ಫೈನ್ ಮೇಡಮ್. ಆರೋಗ್ಯ ಹೇಗಿದೆ ಮೇಡಮ್? ಚೆನ್ನಾಗಿದೆ, ದೇವರ ದಯದಿಂದ ಮತ್ತು ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಆರೋಗ್ಯ. ಸರಿ ಮೇಡಮ್, ಈ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆ ರಾಜಕೀಯ ಜೀವನಕ್ಕೆ ನಾನು ಹೋಗೋದಕ್ಕಿಂತ ನಿಮ್ಮ ರಾಜಕೀಯ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ MP ಪ್ರಕಾಶ್ ಮಾಜಿ ಡೆಪ್ಯೂಟಿ CM ಅವರು ಮತ್ತು ಕರ್ನಾಟಕ ಕಂಡಿರ್ತಕ್ಕಂಥ ಮುತ್ಸದ್ದಿ ರಾಜಕಾರಣಿಯವರು, ಇವೆಲ್ಲ ವಿಷಯದ ಪೂರಕವಾಗಿ ತಮ್ಮ ತಂದೆಯವರು ತಮ್ಮನ್ನು ಯಾವ ರೀತಿ ಬೆಳೆಸಿದರು, ತಾವು ಕಲ್ತಿರ್ತಕ್ಕಂಥ ಶಿಕ್ಷಣ, ಜನಸಂಪರ್ಕ ಅವಾಗಿನ ಸಂದರ್ಭದಲ್ಲಿ ಮತ್ತು ನೇರ ನುಡಿಗಳನ್ನು ಎಲ್ಲಿಂದ ಸ್ಟಾರ್ಟ್ ಆಯಿತು ಮೇಡಮ್? ತಾವು ನೋಡಿರ್ತಕ್ಕಂಥ ರಾಜಕಾರಣ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಮೇಡಮ್? ನಮಸ್ಕಾರ. ನಮ್ಮ ಕುಟುಂಬದಲ್ಲಿ ರಾಜಕೀಯ ಹೊಸದೇನಲ್ಲ. ಯಾಕಂದರೆ ನಾವು ಹುಟ್ಟುತ್ತಿದ್ದಂಗೆ ರಾಜಕೀಯ ಮನೆತನದಿಂದ ಹುಟ್ಟಿರೋದು, ಪ್ಲಸ್ ಅದನ್ನು ನೋಡ್ಕೋತಾ ಬರ್ತಾ ಇರೋದು. ನಾವು ಚಿಕ್ಕವರಿದ್ದಾಗಿಂದ ನಮ್ಮ ತಂದೆಯವರು ಎಲೆಕ್ಷನಲ್ಲಿ ನಿಲ್ಲೋದು, ಒಂದು ಸಲ ಸೋಲೋದು, ಒಂದು ಸಲ ಗೆದ್ದಿಯೋದು, ಅಂದರೆ ಬೇರೆ ಬೇರೆ ಲೀಡರ್ಸ್ನೆಲ್ಲ ಇಲ್ಲಿ ಕರ್ಕೊಂಬಂದು ಜನಗಳಿಗೆ ಪರಿಚಯ ಮಾಡಿಸೋದು, ನಮಗೆ ಪರಿಚಯ ಮಾಡಿಸೋದು. ಅಂದರೆ ನಮಗೆ ಆಲ್ಮೋಸ್ಟ್ ನಾವು ಒಂದು 6-7 ವರ್ಷದಿಂದ ನಮಗೆ ರಾಜಕೀಯ ಅಂದರೆ ಜಾರ್ಜ್ ಫರ್ನಾಂಡಿಸ್ ಅಂಥವ್ರು, ಚಂದ್ರಶೇಖರ್ ಸರ್ ಅಂಥವ್ರು, ಮಧು ದಂಡವತಿ ಅಂಥವ್ರು, ಈಗಿರೋ ಅಂಥ ಎಷ್ಟೋ ದೇವೇಗೌಡರಾಗಿರ್ಬೋದು, ಹೆಗ್ಡೆ ಸರ್ ಆಗಿರ್ಬೋದು, ಜಯಂತ್ ಪಾಟೀಲ್ ನಾವು ಚಿಕ್ಕವರಿದ್ದಾಗಿಂದ ಅವ್ರನ್ನೆಲ್ಲ ನೋಡಿಕೊಂಡು ನಮ್ಮ ತಂದೆಯವರು ಮಾರ್ಗದರ್ಶನದಲ್ಲಿ ಮತ್ತು ಅವ್ರು ಮಾಡೋ ಕಾರ್ಯಕ್ರಮಗಳನ್ನ ನೋಡ್ಕೋತಾ ಬೆಳೆದವರು ನಾವು. ಯಾಕಂದರೆ ನಮಗೆ ನಮ್ಮ ತಂದೆಯವ್ರಿಗಿನ ಮುಂಚೆ ನಮ್ಮ ತಾತವರು ಇಲ್ಲಿ ಈ ಕ್ಷೇತ್ರಕ್ಕೆ, ಹೂವಿನಹಡಗಲಿ ಕ್ಷೇತ್ರಕ್ಕೆ ಫಸ್ಟು ಶಾಸಕರಾಗಿದ್ದರು. ಅದಾದಮೇಲೆ ಒಂದು 20 ವರ್ಷ ಗ್ಯಾಪ್ ಆಯಿತು ಅನಿಸುತ್ತೆ. ಅದಾದಮೇಲೆ ನಮ್ಮ ತಂದೆಯವರು 1983ರಲ್ಲಿ ಫಸ್ಟು ಶಾಸಕರಾದಮೇಲೆ ನಮ್ಮ ತಂದೆಯವರು ಯಾವಾಗ ಈ ಕ್ಷೇತ್ರದಿಂದ ಶಾಸಕರಾಗ್ತಿದ್ದು ಆ ಸರ್ಕಾರ ಬರ್ತಾಯಿತ್ತು, ಕರ್ನಾಟಕದಲ್ಲಿ ಆ ಸರ್ಕಾರ ಬರ್ತಾಯಿತ್ತು. ಹಾಗಾಗಿ 83ಇಂದ ಅವ್ರು ಯಾವಾಗ ಗೆದ್ದಾಗ ಕೂಡ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಅವ್ರಿಗೆ ಬರ್ತಾಯಿತ್ತು. ಅವರು ಹತ್ತಿರ ಜನ ಅಥವಾ ನಾವೆಲ್ಲ ನೋಡಿದ ಪ್ರಕಾರ ಅವರು 20 ವರ್ಷದಲ್ಲಿ ಒಂದು 18ರಿಂದ 22 ಪೋರ್ಟ್ಫೋಲಿಯೋಸು ಹ್ಯಾಂಡಲ್ ಮಾಡಿದ್ದಾರೆ ಅವರು. ಅದನ್ನು ಆ್ಯಕ್ಚುಲಿ ಅವರು ತುಂಬ ಇಷ್ಟಪಟ್ಟು ಜನಗಳಿಗೆ ಏನು ಸೇವೆ ಮಾಡಬೇಕನ್ನ, ಹಾಗಾಗಿ ಅದನ್ನು ನಾವು ನೋಡ್ಕೊಂಡೇ ಬೆಳೆದಿರೋದು. ರಾಜಕೀಯ ನಮಗೇನು ಹೊಸದಲ್ಲ. ಸರಿ ಮೇಡಮ್, ನೀವು ಕಲಿತಿರ್ತಕ್ಕಂಥ ಶಿಕ್ಷಣ ಮತ್ತು ನಿಮ್ಮ ಪ್ರಾರಂಭವಾಗಿರ್ತಕ್ಕಂಥ ಜೀವನ ಅಲ್ಲಿ ನಡೆದು ಇಲ್ಲಿವರೆಗೆ ನಿಮ್ಮ ಮದುವೆ ಆಗಿರ್ತಕ್ಕಂಥದ್ದು ಎಲ್ಲಿಂದ ಪ್ರಾರಂಭವಾಯಿತು ಮೇಡಮ್? ಎಲ್ಲಿವರೆಗೆ ಕಲ್ತೀರಿ ನೀವು ಶಿಕ್ಷಣ? ನಾವು ಆ್ಯಕ್ಚುಲಿ ಹುಟ್ಟಿ ಬೆಳೆದಿದ್ದೆಲ್ಲ ಹೂವಿನಹಡಗಲಿಯಲ್ಲಿ. ನಾವು ಸರ್ಕಾರಿ ಸ್ಕೂಲಲ್ಲೇ ಕಲ್ತಿರೋದು, ಕನ್ನಡ ಮೀಡಿಯಂ ಸ್ಕೂಲಲ್ಲಿ. ಇಷ್ಟೆಲ್ಲ ತಂದೆಯವರು ಪೋಸ್ಟ್ನಲ್ಲಿ ಇದ್ರು ಕೂಡ ನೀವು ಸರ್ಕಾರಿ ಶಾಲೆಯಲ್ಲಿ ಕಲ್ತೀರಿ? ಅವಾಗ ಈ ಥರ ನಮ್ಮ ಹೌದು, ನಮ್ಮ ಹಡಗಲಿಯಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಅಂತ ಏನಿರಲಿಲ್ಲ, 3 ಸರ್ಕಾರಿ ಸ್ಕೂಲ್ಗಳಿದ್ವು. ಸೊ ಆ SVG ಸ್ಕೂಲ್ ಅಂಥೇಳಿ, ಸೊಪ್ಪಿನ ವೀರಮ್ಮ ಸ್ಕೂಲ್ ಅಂಥೇಳಿ ಮನೆ ಪಕ್ಕನೇ ಇತ್ತು ನಮ್ಮದು. ಈಗ ಅಪ್ಪಾಜಿಯವರು ಇಲ್ಲಿ 1963ರಲ್ಲಿ ಬಂದಾಗ ಅಲ್ಲಿ ಅಕ್ಕಿಪೇಟೆ ಅಂತ ಹೇಳಿ ಊರೊಳಗಡೆ ಅಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ದರು. ಈಗಲೂ ಅದನ್ನೆಲ್ಲ ತುಂಬ ಜನ ಅದನ್ನು MP ಪ್ರಕಾಶ್ ಅವ್ರ ಮನೆ ಅಂತಲೇ ಅಂತಾರೆ. ಬಟ್ ಅದು ಬಾಡಿಗೆ ಮನೇಲಿ ಇದ್ದರು. 63ರಲ್ಲಿ ಬಂದು ಬಾಡಿಗೆ ಮನೇಲಿದ್ದರು. ಪಕ್ಕನೇ SVG ಸ್ಕೂಲ್ ಇತ್ತು, ಸೊಪ್ಪಿನ ವೀರಮ್ಮ ಸ್ಕೂಲ್ ಇತ್ತು. ನಾವೆಲ್ಲ MP ಪ್ರಕಾಶ್ ಅವ್ರ ಮಕ್ಕಳು ಎಲ್ಲರೂ 4 ಜನರು ಕೂಡ ನಾವು ಸರ್ಕಾರಿ ಸ್ಕೂಲಲ್ಲಿ ಕನ್ನಡ ಮೀಡಿಯಮ್ಮೇ ಓದಿದ್ದು. ನಾನು ಅಲ್ಲಿ ಓದಿ 7ನೇ ಕ್ಲಾಸ್ನವರೆಗೆ ಅಲ್ಲಿ ಓದಿ, ಆಮೇಲೆ ಹೈಸ್ಕೂಲ್ ಇಲ್ಲಿ 2 ಇದ್ದಿದ್ದು, ಒಂದು ಗರ್ಲ್ಸ್ ಹೈಸ್ಕೂಲು, ಒಂದು ಬಾಯ್ಸ್ ಹೈಸ್ಕೂಲ್ ಅಂತ. ಸೊ ನಾನು ಗರ್ಲ್ಸ್ ಹೈಸ್ಕೂಲಲ್ಲಿ ಹೈಸ್ಕೂಲ್ ಮುಗಿಸ್ದೆ. ನಾನು, ನಮ್ಮ ಅಕ್ಕ, ನಮ್ಮ ಇನ್ನೊಬ್ಬ ಸಿಸ್ಟ್ರು 8th ಮಾತ್ರ ಮಾಡಿದ್ಲು, ಆಮೇಲೆ ಬೆಂಗಳೂರು ಬಂದಳು. ಸೊ ಗರ್ಲ್ಸ್ ಹೈಸ್ಕೂಲು. ಅದಾದಮೇಲೆ GBR ಕಾಲೇಜ್ ಅಂತೇಳಿ PUC ಅಲ್ಲಿ ಮಾಡಿದೆ. ಫಸ್ಟ್ PUC, ಸೆಕೆಂಡ್ PUC ನಾನು ಬ್ಯಾಂಗ್ಳೂರು ಶೇಷಾದ್ರಿಪುರಂ ಕಾಲೇಜ್ಗೆ ಹೋದೆ ನಾನು.
ಅಲ್ಲಿ ಅಂದರೆ ನಮ್ಮ ತಂದೆಯವ್ರು ಮಿನಿಸ್ಟರ್ ಆದರೆ 83 ಅವ ನಾವು ಬೆಂಗಳೂರಿಗೆಲ್ಲ ಹೋದ್ವಿ. ಸೆಕೆಂಡ್ ಇಯರು ನಾನು ಶೇಷಾದ್ರಿಪುರಂ ಕಾಲೇಜಲ್ಲಿ ಅಲ್ಲಿ ಸೆಕೆಂಡ್ PUC ಮಾಡಿದೆ. ಬಟ್ ನನಗೆ ಚಿಕ್ಕವಳಿದ್ದಾಗಿಂದನೂ ನನಗೆ ಸಂಗೀತ ಮತ್ತು ನೃತ್ಯ, ಡ್ಯಾನ್ಸು ಅದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು. ಯಾಕಂದರೆ ನಮ್ಮ ತಂದೆಯವರು ಕೂಡ 1964 ಅಂದರೆ 1964 ರಂಗಭಾರತಿ ಅಂತ ಒಂದು ಸಂಸ್ಥೆ ಹುಟ್ಟು ಹಾಕಿದ್ರು. ಅದರಲ್ಲಿ ಡ್ರಾಮಾಗಳು ಹೇಳ್ಕೊಡ್ತಾಯಿದ್ರು, ಬೇರೆ ಬೇರೆ ಡೈರೆಕ್ಟರ್ಸ್ನ ಕರೆದು ಪ್ರೊಡಕ್ಷನ್ ಮಾಡ್ತಾಯಿದ್ರು. ಅವರು ತುಂಬ ಕಡೆ ಬೇರೆ ಬೇರೆ ಆರ್ಟಿಸ್ಟ್ಗಳ್ದು ಅಂದರೆ ಈಗ ಚಂದ್ರಶೇಖರ್ ಕಂಬಾರ ಆಗಿರ್ಬೋದು, ಗಿರೀಶ್ ಕರ್ನಾಡ್ ಅವ್ರದ್ದಾಗಿರ್ಬೋದು, ಇನ್ಯಾರ್ಯಾವ್ರದ್ದು ನಾವೆಲ್ಸ್ ಎಲ್ಲ ತೊಗೊಂಡು ಅಥವಾ ಅವ್ರ ನಾಟಕಗಳ್ನ ತಗೊಂಡು ಇಲ್ಲಿ ಅವರೇ ಡೈರೆಕ್ಟ್ ಮಾಡ್ತಿದ್ರು. ಆ ಆಸಕ್ತಿ ನನಗೆ ಚಿಕ್ಕವಳಿದ್ದಾಗಿಂದ ನನಗೆ ಓದಿಗಿನ ಜಾಸ್ತಿ ಈ ಡ್ಯಾನ್ಸು, ಮ್ಯೂಸಿಕ್ಕು, ಇನ್ಸ್ಟ್ರೂಮೆಂಟ್ಸು ಆ ಥರದಲ್ಲಿ ಭಾಳ ಆಸಕ್ತಿ ಇತ್ತು. ಆಮೇಲೆ ಚಿಕ್ಕವಳಿದ್ದಾಗಿಂದ ಸ್ಕೂಲಲ್ಲೂ ನಾನು ಪ್ರತಿಯೊಂದರಲ್ಲೂ ವಚನ ಗಾಯನದಲ್ಲಾಗಿರ್ಬೋದು, ನ್ಯಾಷನಲ್ ಆ್ಯಂಥಮ್ ಆಗಿರ್ಬೋದು, ಅಥವಾ ಫೋಕ್ ಅಂದರೆ ಜಾನಪದ ಗೀತೆ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ನಾನು ಎಲ್ಲದರಲ್ಲೂ ತುಂಬ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಾನು ಆ್ಯಕ್ಚುಲಿ 3rd ಕ್ಲಾಸ್ ಅಂದರೆ ನಾನು ಯಾವತ್ತೂ ಫಸ್ಟ್ ಕ್ಲಾಸ್ ಬಂದೇ ಇಲ್ಲ ಓದೋದ್ರಲ್ಲಿ. ನಾನು ಆರ್ಡಿನರಿ ಆಗಿ ಓದಿ ಇದು ಮಾಡಿದ್ದು. ಬಟ್ ಅದರಲ್ಲಿ ತುಂಬ ಆಸಕ್ತಿ ಇತ್ತು ನನಗೆ. ನಮ್ಮ ತಂದೆನೂ ಹಾಗೆ ಎನ್ಕರೇಜ್ ಮಾಡ್ತಿದ್ರು ನನಗೆ, ಆರ್ಟಿಸ್ಟ್ ಅಂದರೆ ನಿನ್ನಲ್ಲಿ ಏನು ಕಲೆ ಇದೆ ಅದನ್ನು ಬೆಳೆಸ್ಕೊ ಅಂತ ಹೇಳಿ. ನನಗೆ ಅವಾಗ ಡ್ಯಾನ್ಸ್ ಕಲಿಬೇಕಂತ ತುಂಬ ಆಸೆ ಇತ್ತು ಹಡಗಲಿಯಲ್ಲಿ. ಬಟ್ ಇಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಆ್ಯಂಡ್ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಮಾತ್ರ ಇತ್ತು. ಅವಾಗ ಈ ಥರ ಕರ್ನಾಟಿಕ್ ಮ್ಯೂಸಿಕ್ ಆಗಲಿ ಅಥವಾ ಡ್ಯಾನ್ಸ್ ಆಗಲಿ ಇಲ್ಲಿ ಯಾವ ಕ್ಲಾಸಸ್ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ಕಲಿತಾ ಇದ್ದೆ ಗವಾಯಿಗಳ ಹತ್ರ. ತುಂಬ ವಚನಗಳು ಬೇರೆ ಬೇರೆ ಎಲ್ಲ ಹಿಂದೂಸ್ತಾನಿ ಕಲಿತಾ ಇದ್ವಿ. ತುಂಬ ಆಸಕ್ತಿ ಇತ್ತು. ನಾನು ಯಾವಾಗ ಬೆಂಗಳೂರಿಗೆ 83 ನಾವು ಅಲ್ಲಿ ಕಾಲೇಜ್ ಸೇರಿದ್ವಿ, ನಾನು ಮಿಸಸ್ ಮಾಯರಾವ್ ಅಂತಂದು ಹೇಳಿ ಅವರು ಅಂದರೆ ಕರ್ನಾಟಕದವರೇ ಡೆಲ್ಲಿಯಲ್ಲಿದ್ದರು. ಹೆಗ್ಡೆ ಸಾಹೇಬ್ರು ಟೈಮಲ್ಲಿ ಹೆಗ್ಡೆ ಅವರು, ಆಮೇಲೆ ನಮ್ಮ ತಂದೆ ಕನ್ನಡ ಆ್ಯಂಡ್ ಸಂಸ್ಕೃತಿ ಇಲಾಖೆ ಮಿನಿಸ್ಟರ್ ಆದಾಗ ಅವ್ರನ್ನ ಇಲ್ಲಿಗೆ ಬರ್ಮಾಡ್ಕೊಂಡ್ರು. ನೀವು ಕರ್ನಾಟಕದವರಾಗಿ ಅಲ್ಲಿ ಹಾಕಿದ್ರೆ ಇಲ್ಲಿ ಬಂದು ವರ್ಕ್ ಮಾಡಿ ಅಂತ. ಸೊ ಅವ್ರ ಹತ್ರ ನಾನು 3 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಮಾಡಿದೆ, ಡ್ಯಾನ್ಸ್ ಕಥಕ್ ಆ್ಯಂಡ್ ಡ್ಯಾನ್ಸ್ ಕೊರಿಯೋಗ್ರಫಿ ಅಂತ ಹೇಳಿ. ಸೊ ಇದು ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡು. ಆಮೇಲೆ ನನ್ನದೇ ಒಂದು ಓನ್ ಟೀಮ್ ಇತ್ತು, ಆಲ್ ಓವರ್ ಇಂಡಿಯಾ, ದೆನ್ ಆಲ್ ಓವರ್ ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗಿ ಪರ್ಫಾರ್ಮ್ ಮಾಡಿದ್ದೀನಿ. ನನ್ನದೇ ಒಂದು ಇದಿತ್ತು. ಈಗ ನಾನು ಸಿನ್ಸ್ 10 ಇಯರ್ಸ್ 15 ಇಯರ್ಸಿಂದ ಇಲ್ಲಿ ಆಸಕ್ತಿ ಇರೋವಂಥ ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಬೇಕಂತ ರಂಗಭಾರತಿಯಲ್ಲಿ ನಾನು ಅದನ್ನು ಫುಲ್ಲು ನಾನೇ ತೊಗೊಂಡು ಡ್ರಾಮಾ ಹೇಳ್ಕೊಡ್ತೀವಿ, ಡ್ಯಾನ್ಸ್ ಹೇಳ್ಕೊಡ್ತೀವಿ, ಮ್ಯೂಸಿಕ್ ಹೇಳ್ಕೊಡ್ತೀವಿ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇಲ್ಲಿ ರಂಗಭಾರತಿಯಲ್ಲಿ ಈಗ ಸದ್ಯಕ್ಕೆ ಮಾಡ್ತಾಯಿದ್ದೀನಿ. ಸರಿ ಮೇಡಮ್, ಇಷ್ಟೆಲ್ಲ ತಾವು ಜರ್ನಿಯಲ್ಲಿ ನೋಡ್ತಾ ಬಂದರೆ ತಮ್ಮ ತಂದೆಯವರು ಸಚಿವರಾಗಿದ್ದರು, ಶಾಸಕರಾಗಿದ್ದರು. ಆದರೆ ತಮ್ಮ ತಂದೆಯವರು ತಮ್ಮ ಮದುವೆಗಿಂತ ಮುಂಚಿತವಾಗಿ ಕೇಳ್ತಾ ಇದ್ದೀನಿ, ತಮ್ಮ ತಂದೆಯವರು ನಿಮ್ಮನ್ನು ಟೈಮ್ ಯಾವ ರೀತಿ ಕೊಡ್ತಿದ್ರು ಮೇಡಮ್? ನೀವು ನಿಮ್ಮ ತಂದೆಯವ್ರನ್ನ ಯಾವ ರೀತಿ ನೋಡ್ತಿದ್ರಿ? ಯಾವಾಗ ಸಿಗ್ತಿದ್ರು ನಿಮ್ಮ ಕೈಗೆ ಅವರು? ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೋದಾಗ ನಮಗೆ ಅವಾಗ ಇಂಗ್ಲೀಷು ಬರ್ತಿರಲಿಲ್ಲ. ಯಾಕಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಓದಿರೋದ್ರಿಂದ ಕನ್ನಡ ಮೀಡಿಯಮಲ್ಲೇ ಓದಿದ್ವಿ, ಕನ್ನಡನೇ ಮಾತಾಡ್ತಿದ್ವಿ. ನಮ್ಮ ತಂದೆ ಆದರೂ ಕೂಡ ನಮ್ಮ ಮನೆಯಲ್ಲಿ ಒಂದು ಕನ್ನಡ ಪೇಪರ್ ಬರ್ತಿರಲಿಲ್ಲ. ನಮ್ಮ ತಂದೆ ಇಂಡಿಯನ್ ಎಕ್ಸ್ಪ್ರೆಸ್ ಇಂಗ್ಲೀಷ್ ಪೇಪರ್ ತರಿಸ್ತಿದ್ರು, ನಮಗೆ ಓದೋಕ್ಕೆ ಬರ್ತಿರ್ಲಿಲ್ಲ. ಪಕ್ಕದ ಮನೆಗೆ ಹೋಗ್ಬಿಟ್ಟು ನಾವು ಪ್ರಜಾವಾಣಿ ಪೇಪರ್ ಓದ್ತಾ ಇದ್ವಿ. ಆಮೇಲೆ ನಮ್ಮ ತಂದೆಗೆ ಹೇಗೆ ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ತುಂಬ ಬುಕ್ಸ್ಗಳು ತಂದು ಓದ್ತಾಯಿದ್ರು, ಅದೆಲ್ಲ ಮಾಡಿದ್ರು. ಅದನ್ನು ನಾವೆಲ್ಲ ಮಕ್ಳುಗಳು ಅದನ್ನು ಒಂದು ಸ್ವಲ್ಪ ರೂಢಿ ಮಾಡ್ಕೊಂಡ್ವಿ. ಚಿಕ್ಕವರಿದ್ದಾಗಲೇ ನಾವು ಓದ್ಕೊಳ್ಳೋದೆಲ್ಲ ರೂಢಿ ಮಾಡ್ಕೊಂಡ್ವಿ. ಹಾಗಾಗಿ ಇಲ್ಲಿದ್ದಾಗ ಅವ್ರು ಲಾಯರ್ ಆದಾಗ ತುಂಬ ಬ್ಯುಸಿ ಇರ್ತಿದ್ರು. ಬೆಳಗ್ಗೆಯಿಂದ ಬೆಂಗಳೂರಂತೆ, ಬಳ್ಳಾರಿ ಅಂತೆ, ಹೊಸಪೇಟೆ ಅಂತೆ, ಮತ್ತು ಇಲ್ಲಿ ಕೇಸ್ಗಳು ಬರ್ತಿದ್ರು. ಹಾಗೆ ತುಂಬ ಇವ್ರು ಇರ್ತಿದ್ರು, ಕ್ಲೈಂಟ್ಸ್ ಅಂದರೆ ಕ್ಲೈಂಟ್ಸ್ ತುಂಬ ಇರ್ತಿದ್ರು. ಹಾಗಾಗಿ ಇಲ್ಲೊಂದು ಅಷ್ಟೊಂದು ಕೊಡ್ತಿರ್ಲಿಲ್ಲ. ಬಟ್ ನಾವು ಅಪ್ಪಾಜಿ ಮಿನಿಸ್ಟರ್ ಆದಾಗ ನಮಗೆ ಟೈಮೇ ಸಿಗ್ತಿರ್ಲಿಲ್ಲ. ನಮ್ಮ ತಾಯಿನೇ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದು. ಅಂದರೆ ನಮಗೆ ಅಂದರೆ ತಂದೆ ಪ್ರೀತಿ ಅಷ್ಟು ಸಿಗಲಿಲ್ಲ, ತಾಯಿ ಪ್ರೀತಿ ಅಂದರೆ ಅವರು ಮಿನಿಸ್ಟರ್ ಆದಾಗ ನಮಗೆ ಅಷ್ಟೊಂದು ಟೈಮ್ ಅವರು ನಮ್ಮ ಜೊತೆ ಸ್ಪೆಂಡ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಯಾಕಂದರೆ ಮನೆಗಿದ್ದಾಗಲೂ ತುಂಬ ಜನ ಬರ್ತಾಯಿದ್ರು. ರಾತ್ರಿ 12, 1 ಗಂಟೆ, ಬೆಳಿಗ್ಗೆ 6 ಗಂಟೆಗೆ ಜನ ಬರ್ತಾಯಿದ್ರು. ಇಲ್ಲಿ ಬಂದ್ರಂತೂ ಇಲ್ಲಿ ಪುರುಷತೆ ಇರ್ತಿರ್ಲಿಲ್ಲ ನಮ್ಮ ತಂದೆಯವರಿಗೆ. ಅಷ್ಟೊಂದು ಜನ ಹಳ್ಳಿಗಳಿಂದ ರಾತ್ರಿ ಒಂದೊಂದ್ಸರಿ ಇಲ್ಲೇ ಮಲ್ಕೊಂಡ್ಬಿಡ್ತಿದ್ರು ಜನಗಳು. ಬೆಳಿಗ್ಗೆನೂ ಅವರು 6 ಗಂಟೆ ಇನ್ನೂ ಎದ್ದೇಳೋಕ್ಕಿಂತ ಮುಂಚೆ ಜನ ಇರ್ತಿದ್ರು. ಹಾಗಾಗಿ ಅವ್ರ ಜೊತೆ ನಾವು ಅಷ್ಟೊಂದು ಅವರು ಮಿನಿಸ್ಟರ್ ಆದಾಗ ಸ್ಪೆಂಡ್ ಮಾಡ್ತಿರಲಿಲ್ಲ. ಬಟ್ ಅವರು ಯಾವಾಗ ಸೋತು MLA ಆಗಿರಲಿಲ್ಲ, ಮಿನಿಸ್ಟರ್ ಆಗಿರಲಿಲ್ಲ ಆದಾಗ ನಮ್ಮಲ್ಲಿ ಅದು ಒಂದು ಕಲ್ಚರ್ ಇತ್ತು. ನಮ್ಮ ಮನೆಯಲ್ಲಿ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಆಮೇಲೆ ಡಿಸ್ಕಷನ್ ಮಾಡೋದು, ತುಂಬ ಬುಕ್ಸ್ ಬಗ್ಗೆ ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನೇನು ಆಗ್ತಾಯಿದೆ ಅದನ್ನೆಲ್ಲ ಬಗ್ಗೆ ನಮ್ಮ ಮನೆಯಲ್ಲಿ ಡಿಸ್ಕಷನ್. ಈಗಲೂ ಡೈನಿಂಗ್ ಹಾಲಲ್ಲಿ ಯಾವಾಗಲೂ ನಾವು ಆ ಥರ ರಾಜಕೀಯ ಆಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಇನ್ನೇನಾಗಿರ್ಬೋದು ತುಂಬಾ ಅದನ್ನು ಮಾತಾಡ್ತಿದ್ವಿ. ನಾವು ಡಿಸ್ಕಷನ್ ಮಾಡ್ತಿದ್ವಿ, ಚರ್ಚೆ ಮಾಡ್ತಿದ್ವಿ. ಆ ಥರ ನಮ್ಮನ್ನ ಚೆನ್ನಾಗಿ ಡೆವಲಪ್ ಮಾಡಿದ್ರು. ಆಮೇಲೆ ಯಾವತ್ತೂ ನಮ್ಮ ತಂದೆ ನೀವು ಇದನ್ನೇ ಓದಿ ಅದನ್ನೇ ಓದಿ ಅಂತ ಹೇಳ್ತಿರಲಿಲ್ಲ. ನಿಮಗೇನು ಟ್ಯಾಲೆಂಟ್ ಇದೆ, ನಿಮ್ಗೇನು ಅನಿಸುತ್ತೆ
ಅದನ್ನು ನೀವು ಮಾಡಿ ಅಂತ ನಮಗೆ ಫ್ರೀಡಮ್ ಕೊಟ್ಟಿದ್ರು. ಸರಿ ಮೇಡಮ್, ನಿಮ್ಮ ಮದುವೆ ಆಗಿದ್ದು ಯಾವ ಇಸ್ವಿಯಲ್ಲಿ ಮದುವೆ ಆಯಿತು? ನನಗೆ 1994ರಲ್ಲಿ ಮದುವೆ ಆಗಿತ್ತು. ಆವಾಗ ನಮ್ಮ ತಂದೆ ಮಿನಿಸ್ಟ್ರ್ ಇರಲಿಲ್ಲ. ಅಂದರೆ ನನ್ನ ಮದುವೆಗಿನ ಮುಂಚೆ ಅವರು ಮಿನಿಸ್ಟ್ರ್ ಇರಲಿಲ್ಲ, MP ಪ್ರಕಾಶ್ ಅವರಷ್ಟೇ ಇದ್ದರು. ಬಟ್ ಆದರೆ ನನ್ನ ಮದುವೆ ನಮ್ಮ ತಂದೆ ನಮ್ಮನ್ನೆಲ್ಲರೂ 3 ಜನ ಹೆಣ್ಮಕ್ಳನ್ನು ಕೂಡ ಯಾರು ಕೆಲಸ ಮಾಡ್ತಿದ್ರು ಅವ್ರಿಗೆ ಕೊಟ್ಟಿದ್ದು, ಶ್ರೀಮಂತರ ಮನೆಗೆ ಕೊಡಲಿಲ್ಲ. ನಮ್ಮ ಹಸ್ಬೆಂಡನ್ನು ಬಾಂಬೆಲಿ ಕೆಲಸ ಮಾಡ್ತಿದ್ರು, ಟೆಕ್ಸ್ಟೈಲ್ ಇಂಜಿನಿಯರ್ ಇದ್ದರು ಅವರು. ಅಲ್ಲಿ ಬಾಂಬೆಲಿ GSL ಅಂತ ಹೇಳಿ ಒಂದು ಕಂಪ್ನಿಯಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ರು. ಬೆಳಗಾಂನವರು, ಪ್ರಾಪರ್ ಬೆಳಗಾಂನವರು ಅವರು. ಮೂಲತಃ ಅವ್ರು ಬೆಳಗಾಂನವರು, ಬಟ್ ಇಂಜಿನಿಯರಿಂಗ್ ಮುಗಿಸಿದ್ದೆಲ್ಲ ಬೆಂಗಳೂರಲ್ಲಿ. ಹಾಗಾಗಿ ನಮ್ಮ ದೊಡ್ಡಕ್ಕ ಲತ್ತಕ್ಕ ಈಗ MLA ಇದ್ದಾರಲ್ಲ, ಅವ್ರ ಹಸ್ಬೆಂಡನ್ನು ಇಂಜಿನಿಯರ್ ಇದ್ದರು. ಅವ್ರು ಹರಪನಹಳ್ಳಿಯವರು, ಅವರು ಮಿಡ್ಲ್ ಕ್ಲಾಸ್ನವರೇ. ನಮ್ಮ ಹಸ್ಬೆಂಡು ಮಿಡ್ಲ್ ಕ್ಲಾಸು. ಆಮೇಲೆ ವೀಣಾ ಅಂತ ಹೇಳ್ತೀವಲ್ಲ ಇನ್ನೊಬ್ಬ ತಂಗಿ, ಅವರು ಹಸ್ಬೆಂಡು ಕಾರ್ಡಿಯಾಲಜಿಸ್ಟು, ಡಾಕ್ಟ್ರು, ಅವರು ಬೆಳಗಾಂನವರು, ಅವರು ಮಿಡ್ಲ್ ಕ್ಲಾಸು. ಸೊ ನಮ್ಮ ತಂದೆ ಯಾವಾಗಲೂ ಶ್ರೀಮಂತರು ಅಂತ ನೋಡೋದಕ್ಕಿಂತ ನಮ್ಮಲ್ಲಿರೋ ಇದನ್ನು ಯಾರು ಎನ್ಕರೇಜ್ ಮಾಡ್ತಾರೆ, ಆಮೇಲೆ ಯಾರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ, ಯಾರು ಓದಿದ್ದಾರೆ, ಯಾರು ಕೆಲಸ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಅಂತೇಳಿ ಆ ಥರ ಹುಡುಕಿಬಿಟ್ಟು ನಮ್ಮ ಮದುವೆ ಮಾಡಿದ್ದು. 1994ರಲ್ಲಿ ನಂದು ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಆಯಿತು. ಯಾಕಂದರೆ ನಮ್ಮ ಅಕ್ಕನ ಮದುವೆ ಆಗಿದ್ದು ಒಂದು ಸಿಂಧಿ ಸ್ಕೂಲಲ್ಲಿ. ನಂದು ದೊಡ್ಡ ಗ್ರ್ಯಾಂಡಾಗಿ ಮಾಡಿದ್ರು ನಮ್ಮ ತಂದೆ. ಟೆನ್ನಿಸ್ ಪೆವಿಲಿಯನ್ನಲ್ಲಿ ಮಾಡಿದ್ರು, ಅವಾಗೇನು ಮಿನಿಸ್ಟ್ರ್ ಇರಲಿಲ್ಲ ಅವರು. ಬಟ್ ನನ್ನ ಮದುವೆಗೆ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್ ಅವರಿಂದ ಹಿಡಿದು 7 ಜನ ಚೀಫ್ ಮಿನಿಸ್ಟರ್ ಆದವರು, ಅಂದರೆ ಎಕ್ಸ್ ಚೀಫ್ ಮಿನಿಸ್ಟರ್, ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ಸು ಬಂದಿದ್ದರು. ಅಂದರೆ ಬಂಗಾರಪ್ಪ ಅವರು ಬಂದಿದ್ದರು, ಮೊಯ್ಲಿ ಅವರು ಬಂದಿದ್ದರು, ಜಯಂತ್ ಪಾಟೀಲ್ರು ಬಂದಿದ್ದರು, ಹೆಗ್ಡೆ ಅವರು ಬಂದಿದ್ದರು, ದೇವೇಗೌಡರು ಬಂದಿದ್ದರು, ಆಮೇಲೆ ಆಂಧ್ರ ಪ್ರದೇಶದಿಂದ ಬಂದಿದ್ದರು, ತಮಿಳ್ನಾಡಿಂದ ಬಂದಿದ್ದರು. ಸೊ ಎಲ್ಲರೂ ಅದೇ ಹೇಳ್ತಿರ್ತಾರೆ, ಫುಲ್ VIP ಮ್ಯಾರೇಜ್. ಹೌದು, ಫುಲ್ VIP ಮ್ಯಾರೇಜ್ ನಮ್ಮದು. ಎಲ್ಲರೂ ಅದನ್ನೇ ಹೇಳ್ತಿರ್ತಾರೆ. ಲತಕ್ಕನ ಮದುವೆ ಆದಾಗ ಅಪ್ಪಾಜಿ ಮಿನಿಸ್ಟ್ರ್ ಇದ್ದರು, ಆದರೂ ಇಷ್ಟೊಂದು ಜನ ಬಂದಿರಲಿಲ್ಲ, ಅಂದರೆ ಪೊಲಿಟಿಕಲ್ಲಿ ಇದು. ಬಟ್ ಅವರು ಮಿನಿಸ್ಟ್ರ್ ಇಲ್ಲ, MLA ಇಲ್ಲ, ಆದರೂ ಇಷ್ಟೊಂದು ಜನ ಬಂದಿದ್ದಾರೆ ಅಂತಂದು ಹೇಳಿ ಯಾವಾಗಲೂ ತಮಾಷೆ ಮಾಡ್ತಿರ್ತಾರೆ. ಸರಿ, ಇಟ್ಸ್ ಅ ನೈಸ್ ಮೆಮೊರಿ ಅಷ್ಟೇ. ತಮಗೆ ಮಕ್ಕಳು ಮೇಡಮ್? ನನಗೆ ಒಬ್ಬನೇ ಮಗ, ಅವನ ಹೆಸರು ಸಾತ್ವಿಕ್ ಅಂತ ಹೇಳಿ. ಅವನು ಬೆಂಗಳೂರೇ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಅವನು ವಿದ್ಯಾನಿಕೇತನ್ ಸ್ಕೂಲಲ್ಲಿ ICSE 10th ಸ್ಟ್ಯಾಂಡರ್ಡ್ವರೆಗೆ ಮುಗಿಸಿ, ಆಮೇಲೆ 11th and 12th ಇದರಲ್ಲಿ ಮಾಡ್ದ. ಅದಾದಮೇಲೆ RV ಕಾಲೇಜಲ್ಲಿ ಆ್ಯಂಡ್ ಈಸ್ ಥ್ರೂಔಟ್ ಮೆರಿಟ್ ಸ್ಟೂಡೆಂಟ್. ಸೊ RV ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಈಗ ಬಾಸ್ಟನಲ್ಲಿ MS ಮಾಡ್ತಿದ್ದಾನೆ ಅವನು. ಸರಿ ಮೇಡಮ್, ಅಲ್ಲಿಂದ ತಮ್ಮ ಜೀವನ ಪ್ರಾರಂಭವಾಯಿತು. ಹೌದು. ಸೋಷಲ್ ಆ್ಯಕ್ಟಿವಿಟೀಸ್ಗಳನ್ನು ನಾನು ಜೀವನದ ಕಡೆಯಿಂದ ನಾನು ಸಮಾಜ ಸೇವೆ ಕಡೆ ಬರ್ತಾ ಇದ್ದೀನಿ. ಅಲ್ಲಿಂದ ತಮ್ಮ ತಂದೆಯವರ ಮಾರ್ಗದರ್ಶನವನ್ನು ಕೂಡ ತಾವು ನೋಡಿದ್ರಿ. ಎಲ್ಲ ರೀತಿಯಿಂದ ನೋಡಿಕೊಂಡು ತಮ್ಮ ತಾಯಿಯ ಕೈತೂತಿನಿಂದ ಬೆಳೆದಿರ್ತಕ್ಕಂಥವ್ರು ತಾವು. ತಂದೆಯವರು ಪ್ರೀತಿ ಸಿಗಲಿಲ್ಲ ಅಂದರೂ ಕೂಡ, ಸಮಯ ಸಿಗಲಿಲ್ಲ ಅಂದರೂ ಕೂಡ ಅದೇ ತಾಯಿಗೆ ತಂದೆ ತಾಯಿಯನ್ನು ಕೂಡ ತಾವು ಬೆಳೆದಿರ್ತಕ್ಕಂಥವ್ರು. ಯಾವಾಗ ಸಮಾಜ ಸೇವೆಗೆ ತಮ್ಮ ತಂದೆಯವ್ರ ಜೊತೆ ಇಳಿಬೇಕಂತ ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮಗೆ ಬಂದಿರತಕ್ಕಂಥ ಈ ಯೋಚನೆ ಯಾವಾಗಿಂದ ಪ್ರಾರಂಭವಾಯಿತು ಮೇಡಮ್? ಅದು ಇಲ್ಲ, ನಮಗೆ ಮುಂಚೆಯಿಂದ ನಾವು ಇಲ್ಲಿದ್ದಾಗಿಂದ ಕೂಡ ಅಪ್ಪಾಜಿಯವ್ರ ಜೊತೆ ನಾವು ಯಾವಾಗಲೂ ಕೈ ಜೋಡಿಸ್ತಿದ್ವಿ. ಅವ್ರು ಯಾವುದೇ ಒಳ್ಳೆ ಕೆಲಸ ಮಾಡಲಿ ಅಥವಾ ಜನಗಳಿಗೋಸ್ಕರ ಏನೇ ಮಾಡಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತಿದ್ವಿ. ನಮ್ಮ ತಾಯಿನೂ ಹಾಗೇ ಇದ್ದರು. ಆದರೆ ನಮಗೆ ಇದು ಸಂಸ್ಕೃತಿ, ಸಂಸ್ಕಾರ ಅವೆಲ್ಲ ಬಂದಿರೋದು ಹೆಚ್ಚಾಗಿ ನಮ್ಮ ತಂದೆಯವರು ಬ್ಯಾಕ್ಗ್ರೌಂಡಲ್ಲಿದ್ದರು. ನಮ್ಮ ತಾಯಿಯಿಂದ ನಾವೆಲ್ಲ ಕಲ್ತ್ವಿ ಅದನ್ನು. ನಮ್ಮ ತಾಯಿ ನಮಗೆ ಜಾಸ್ತಿ ಟೈಮ್ ಕೊಡ್ತಿದ್ರು, ನಮ್ಮ ತಂದೆಗಿನ ಜಾಸ್ತಿ ನಮ್ಮ ತಾಯಿ ನಮಗೆ ಜಾಸ್ತಿ ಕೊಡ್ತಿದ್ರು. ಅವರು ಅಗ್ರಿಕಲ್ಚರು ಮಾಡ್ತಿದ್ರು, ನಮ್ಮ ತಾಯಿ ನಮ್ಮನ್ನೆಲ್ಲ ನೋಡ್ಕೋತಿದ್ರು, ಪ್ರತಿಯೊಂದು ಅವರೇ ಮಾಡ್ತಿದ್ರು. ಬಟ್ ನಮಗೆ ಸೋಷಿಯಲ್ ವರ್ಕ್ ಅನ್ನೋದು ಸುಮ್ಮನೆ ಇದಂತಲ್ಲ, ಅವ್ರು ಏನು ಮಾಡ್ತಿದ್ರು ಅದಕ್ಕೆ ನಾವು ಸಪೋರ್ಟಿವ್ ಆಗಿರ್ತಿದ್ವಿ. ಯಾರೇ ಬಂದ್ರೂ, ಅಂದರೆ ಅವ್ರು ವಕೀಲರಾದಾಗ ಕೂಡ ನಮ್ಮನೆ ತುಂಬ ಜನ ಅವ್ರು ಬಂದವ್ರಿಗೆಲ್ಲ ಅವ್ರಿಗೂ ಮಲಗಿಸೋದಾಗಿರಲಿ, ಅವ್ರಿಗೆ ಊಟ ಕೊಡೋದಾಗಿರಲಿ, ಅಥವಾ ಅವ್ರಿಗೇನಾದರೂ ಬಸ್ ಚಾರ್ಜ್ ಇಲ್ಲ ಅಂತಂದರೆ ಬಸ್ ಚಾರ್ಜ್ ಕೊಟ್ಟು ಕಳಿಸೋದಾಗಿರಲಿ, ಅಥವಾ ಅವ್ರಿಗೇನೋ ಕಷ್ಟ ಇದೆ, ಎಜುಕೇಷನ್ ಕಷ್ಟ ಇದೆ ಅಂದರೆ ಅವಾಗ ಹೆಲ್ಪ್ ಮಾಡೋದು. ನಮ್ಮ ತಂದೆಯವರು ಅದನ್ನ ನೋಡಿ ಆಮೇಲೆ ಮಕ್ಕಳನ್ನ ಹೇಗೆ ಬೆಳೆಸಿದ್ರು ಅಂತಂದರೆ, ಯು ಶುಡ್ ಬಿ ಎ ಗ್ರೌಂಡೆಡ್ ಆಲ್ವೇಸ್, ಗ್ರೌಂಡ್ ಟು ಅರ್ತ್ ಇರಬೇಕು. ನಾವು ನಮ್ಮ ತಂದೆ ಮಿನಿಸ್ಟ್ರಾಗಿ ಎರಡು ಕಾರ್ ಮನೆ ಮುಂದೆ ನಿಂತಿದ್ರು. ನಮ್ಮ ಅಕ್ಕ ನಮ್ಮ ತಂಗಿ ಅವರು ವಾಕ್ ಮಾಡ್ಕೊಂಡು ಮಹಾರಾಣೀಸ್ ಕಾಲೇಜ್ಗೆ ಹೋಗ್ತಿದ್ರು. ನಾನು ಮಲ್ಲೇಶ್ವರಮಿಗೆ ಬಸವನಗುಡಿ ಟು ಮಲ್ಲೇಶ್ವರಂ ಬಸ್ಸಿಗೆ ಹೋಗ್ತಾಯಿದ್ದೆ. ನಾನು BMTC ಬಸ್ಗೆ ಹೋಗ್ತಾಯಿದ್ದೆ. ಇನ್ಫ್ಯಾಕ್ಟ್ ನನ್ನ ಮಗನೂ BMTC ಬಸ್ಸಲ್ಲೇ ಓಡಾಡಿಸಿದೆ ಅವನಿಗೆ. RV ಕಾಲೇಜು ಮೆಟ್ರೋ ಮತ್ತು BMTC ಬಸ್ಸಲ್ಲೇ ಓಡಾಡಿಸಿದೆ. ಅದನ್ನು ನಮ್ಮ ತಂದೆ ಕಲಿಸ್ಕೊಟ್ರು. ಇದು ಅಧಿಕಾರ ಶಾಶ್ವತ ಅಲ್ಲ, ಬರುತ್ತೆ ಹೋಗುತ್ತೆ. ಆದರೆ ನಾವು ಜನಗಳ ಜೊತೆ ಸಮಾಜ ಸೇವೆ ಮಾಡಿಕೊಂಡು ಜನಗಳ ಜೊತೆ ಹೇಗೆ ಬರಿಬೇಕು, ಹೇಗಿರಬೇಕು, ಕಷ್ಟಗಳು ಬಂದಾಗ ನಾವು ಅದನ್ನ ಹೇಗೆ ತಡ್ಕೊಳ್ಳೋ ಶಕ್ತಿ ಬರಬೇಕು ಅನ್ನೋದನ್ನ ನಮಗೆ ಚಿಕ್ಕವರಿದ್ದಾಗಿಂದ ಬೆಳೆಸಿದ್ರು ಅವರು. ನಮ್ಮ ತಾಯಿನೂ ಅಷ್ಟೇ. ನಾವು ಇನ್ನೂ ಹೈಸ್ಕೂಲ್ ಇದ್ವಿ, ಆವಾಗ
ನಾನು ಕಾಫಿ ಮಾಡಬೇಕಾಯ್ತು, ನಮ್ಮ ಅಕ್ಕ ನಾವು ನೀರು ತರೋದಾಗಲಿ, ಸೇದ್ಕೊಂಬರೋದಾಗಲಿ, ಕಸ ಹೊಡೆಯೋದಾಗಲಿ, ನಮ್ಮನೆ ಆಳುಗಳಿದ್ರು, ನಮ್ಮ ತಾಯಿ ಅದನ್ನೆಲ್ಲ ನಮಗೆ ಹೇಳ್ಕೊಡ್ತಾ ಹೋದರು. ಅಂದರೆ ಕಷ್ಟ ಕಾಲ ಬಂದಾಗ ಹೇಗೆ ಜೀವನ ಮಾಡಬೇಕು ನೀವು, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಬ್ಬರ ಮೇಲೆ ಡಿಫೆಂಡ್ ಆಗಿರೋದು ನೀವು ಸ್ವತಂತ್ರವಾಗಿರೋದು ಅಂತ ಕಲಿಸಿಕೊಟ್ರು ನಿಮ್ಮನ್ನು. ಆಮೇಲೆ ಜನಗಳ ಬಗ್ಗೆ ಜನಗಳು ಸಾಮಾನ್ಯ ಜನಗಳ ಜೊತೆ ಸಾಮಾನ್ಯ ಜನರಾಗಿರ್ಬೇಕು ನೀವು, ಅದು ಅಧಿಕಾರ ಏನು ಶಾಶ್ವತ ಅಲ್ಲ ಅಂತ ಯಾವಾಗಲೂ ನಮ್ಮ ತಂದೆ ಹೇಳ್ತಾ ಇದ್ದಾರೆ. ಕ್ಷೇತ್ರ ಜನ ನಿಮ್ಮನ್ನು ಇಷ್ಟು ವಿಶ್ವಾಸದಿಂದ, ಇಷ್ಟು ಗೌರವದಿಂದ ಸುಮಕ್ಕ 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 ಅಂತ ನಿಮ್ಮ ಹಿಂದುಗಡೆ ಮಾತನಾಡೋದಾಗಿರಲಿ, ಮತ್ತು ಕ್ಷೇತ್ರಕ್ಕೆ ನೀವು ಬರಬೇಕನ್ನುವಂಥ ರಿಸರ್ವೇಷನ್ ಇದೆ ಜನರಲ್ ಆದಂಥ ಸಂದರ್ಭದಲ್ಲಿ. ಲಾಸ್ಟ್ ಟೈಮ್ 2004ರಿಂದ 2008ವರೆಗೆ ಜನರಲ್ ಇತ್ತು, 2008ರಿಂದ ಈ ಕಡೆ ರಿಸರ್ವೇಷನ್ ಆಗಿದೆ. ಈಗ ಮತ್ತೆ ಜನರಲ್ ಆದರೆ ನೀವು ಬರಬೇಕು. MP ಪ್ರಕಾಶ್ ಅವರ ಪುತ್ರಿ ಆಲ್ರೆಡಿ ಒಬ್ಬ ಮಗ MLA ಕೂಡ ಆಗಿದ್ದರು, ಅವರೆಲ್ಲರೂ ನಮ್ಮನ್ನು ಬಿಟ್ಟು ಅಗಲಿದರು. ಹರಪನಹಳ್ಳಿಯಿಂದ ಅವ್ರ ಪುತ್ರಿ ಲತಾ ಅವರು ಕೂಡ ಶಾಸಕರಾದರು. ಈ ಕ್ಷೇತ್ರದಿಂದ ನಾವು ಅವ್ರ ತಂದೆಯವ್ರನ್ನ ಕಳೆದುಕೊಂಡಿದ್ದೀವಿ. ಅದೇ ರೂಪದಲ್ಲಿ ಒಬ್ಬರು ಬರಬೇಕು, ಅದೇ ರೂಪದಲ್ಲಿ ಅಕ್ಕವರು ಬರಬೇಕು, ಸುಮಕ್ಕವರು ಬರಬೇಕು ಅನ್ನುವಂಥ ವಿಷಯಗಳನ್ನು ಕೂಡ ಇಲ್ಲಿ ಪ್ರಸ್ತಾವನೆ ಆಗ್ತಾ ಇದೆ. ಈ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ, ತಮ್ಮ ಸೇವೆ, ಈ ಕ್ಷೇತ್ರಕ್ಕೆ ತಾವು ಕೊಟ್ಟಿರ್ತಕ್ಕಂಥ ಸಮಯವನ್ನು ಈ ಜನ ಇಷ್ಟು ಪ್ರೀತಿಯಿಂದ ನಿಮ್ಮನ್ನು ಮನೆ ಮಗಳನ್ನಾಗಿ ನೋಡಲಿಕ್ಕೆ ಏನು ಕಾರಣ? ಕಾರಣ ಹಲವಿರ್ಬೋದು. ಮೇನ್ ಕಾರಣ ನಮ್ಮ ತಂದೆಯವರು, ಅವರು ಮಾಡಿರೋಂಥ ಕೆಲಸಗಳು, ಅವರು ಬೆಳೆಸಿರೋಂಥ ಜನಗಳು, ಅವರು ಈ ಕ್ಷೇತ್ರಕ್ಕೆ ಕೊಟ್ಟಿರೋಂಥ ಕೊಡುಗೆಗಳು, ಆಮೇಲೆ ಈ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಗಳು ಜನ ನೋಡಿದ್ದಾರೆ, ತುಂಬ ಜನ ನೋಡಿದ್ದಾರೆ. ನಾವು ಆ್ಯಕ್ಚುಲಿ 3 ಜನ ಹೆಣ್ಮಕ್ಳು ರವಣ್ಣ ಇರೋವರೆಗೂ ನಾವು ರಾಜಕೀಯಕ್ಕೆ ಬರಲಿಲ್ಲ. ಏನಿದ್ರು ಸೋಷಲ್ ವರ್ಕ್ ಮಾಡ್ತಿದ್ವಿ, ಈ ರಂಗಭಾರತಿ ಕಾರ್ಯಕ್ರಮಗಳು ಮಾಡ್ತಿದ್ವಿ, ಆರ್ಟಿಸ್ಟ್ಗಳನ್ನ ಕರ್ಕೊಂಬರ್ತಿದ್ವಿ, ಪ್ರೋಗ್ರಾಮ್ ಮಾಡ್ತಿದ್ವಿ. ಆಮೇಲೆ ಇಲ್ಲಿ MP ಪ್ರಕಾಶ್ ಅವರು, MP ರವಿ ಅವರು ಇದ್ದಾಗ ಪ್ರತಿಯೊಂದು ವರ್ಷದಲ್ಲಿ 4ರಿಂದ 5 ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬಂದು ಮಾಡಿರೋಂಥ ಕ್ಷೇತ್ರ ಇದು. ಅವಾಗ ತುಂಬ ಜನ ಎಂತೆಂಥ ದೊಡ್ಡ ದೊಡ್ಡ ಅದ್ಭುತವಾದ ಕಲಾವಿದರು, ಭೀಮಸೇನ್ ಜೋಶಿ ಅಂತಾರು, ಎಂತೆಂಥ ಅದ್ಭುತವಾದ ಕಲಾವಿದರು ಬಂದಿಲ್ಲಿ ಹಾಡಿರ್ಬೋದು, ಡ್ಯಾನ್ಸ್ ಮಾಡಿರ್ಬೋದು, ಡ್ರಾಮಾ ಮಾಡಿರ್ಬೋದು. ಎಲ್ಲ ಜನಗಳಿಗೆ ತುಂಬ ಜನ ಪರಿಚಯ ಇದ್ದಾರೆ. ಅಂದರೆ ಎಲ್ಲ ಫೀಲ್ಡಲ್ಲಿ, ಸಾಹಿತ್ಯ ಫೀಲ್ಡ್ ಆಗಿರ್ಬೋದು, ಅನಂತಮೂರ್ತಿ ಅಂತಾರಾಗಿರ್ಬೋದು, ಗಿರೀಶ್ ಕನ್ನಡ್ ಅಂತಾರಾಗಿರ್ಬೋದು, ಚಂದ್ರಶೇಖರ್ ಕಂಬಾರ್ ನಾವು ಚಿಕ್ಕವರಿದ್ದಾಗಿಂದ ಅವ್ರನ್ನೆಲ್ಲ ನೋಡ್ಕೊತ ಬೆಳೆದಿರೋರು. ಅಂಥ ಅದ್ಭುತ ಕಲಾವಿದ್ರನ್ನ, ಸಾಹಿತಿಗಳನ್ನ ಇಲ್ಲಿ ಪರಿಚಯ ಮಾಡಿಸಿದ್ದು ಮೇನಾಗಿ. ಅವಾಗ ರಾತ್ರಿ ಎಲ್ಲ ಹೆಣ್ಮಕ್ಳು ಅಲ್ಲಿ, ಅವಾಗ TV ಇರಲಿಲ್ಲ. ಎಂಟರ್ಟೈನ್ಮೆಂಟ್ ಅಂದರೆ ಡ್ರಾಮಾ, ಡ್ಯಾನ್ಸು, ಮ್ಯೂಸಿಕ್. ಅದನ್ನು MP ಪ್ರಕಾಶ್ ಅವರು, MP ರವೀಂದ್ರ ಅವರು ಹುಟ್ಟಾಕಿದ್ರು. MP ಪ್ರಕಾಶ್ ಅವರು ಕಲ್ಚರ್ಗೆ, ಸಾಹಿತ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ರು. ಆದರೆ ರವೀಣ್ಣ ಅವರು ಒಂದು ಯೂತ್, ಅಂದರೆ ಒಂದು ಯುವಕ ಪಡೆಯನ್ನು ಕಟ್ಕೊಂಡು ಸ್ಪೋರ್ಟ್ಸ್ಗೆ ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಮಾಡಿದ್ರು, ಡೇ ಆ್ಯಂಡ್ ನೈಟ್ ಇಲ್ಲಿ ಫೆಡ್ಲೈಟ್ ಎಲ್ಲ ಹಾಕಿ. ಆಮೇಲೆ ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ನಾನಾ ಥರದ ಕಾರ್ಯಕ್ರಮಗಳು ಸತತವಾಗಿ ಜನರ ಜೊತೆಗೆ, ಜನಸಾಮಾನ್ಯರಾಗಿ ಅವರು ಅದನ್ನು ಮಾಡ್ಕೋತಾ ಬಂದಿದ್ದಕ್ಕೆ ಅದೆಲ್ಲ ನಮಗೆ ಪ್ಲಸ್ ಪಾಯಿಂಟು. ರವಣ್ಣ ಯಾವಾಗ ತೀರ್ಕೊಂಡ್ರು, ನಮ್ಮ ತಾಯಿಗೋಸ್ಕರ ನಾವು ಆಮೇಲೆ ಇದೆಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ಬಂದಾಗ ಜನಗಳು ಏನು ಹೇಳ್ತಾರೆ, ರವಣ್ಣ ಹಾಗಿದ್ರು, ಅಪ್ಪಾಜಿ ಹಾಗಿದ್ರು. ಸೊ ನಾವು ಅದನ್ನು ಬೆಳೆಸ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ನಮಗೆ ನಾವು ಈ ಲೆವೆಲಿಗೆ ಬಂದಿದ್ವಿ ಅಂದರೆ ಈ ಕ್ಷೇತ್ರದ ಜನ, ನಮ್ಮ ತಂದೆ ಒಂದು ಲೆವೆಲ್ ಮುಟ್ಟಿದ್ದಾರೆ ಅಂದರೆ ಈ ಕ್ಷೇತ್ರದ ಮತದಾರರು ನಮಗೆ. ಇಲ್ಲಿ ಜನ ಅವ್ರ ಅಭಿಮಾನ, ಅವರು ಇದು ನಮ್ಮ ತಂದೆ ಮೇಲೆ ತುಂಬ, ನಮ್ಮ ಮೇಲೆ ತುಂಬ ಋಣ ಇದೆ ಈ ಊರು. ಯಾಕಂದರೆ ನಾವು ಅದನ್ನು ಇದರಲ್ಲೂ ತೀರ್ಸೋಕ್ಕಾಗಲ್ಲ. ಈಗ ನಾವಿಷ್ಟು ಜನ, ನಾವು 4 ಜನನೇ ಇಷ್ಟು ಒಂದು ಲೆವೆಲ್ಗೆ ಇದ್ದೀವಿ ಅಂದರೆ ಹಡಗಲಿ ಕ್ಷೇತ್ರ ಜನನೇ. ಅವ್ರ ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ನಮ್ಮ ತಂದೆ ತೀರಿಸಿದ್ದಾರೆ. ಬಟ್ ನಮ್ಮ ತಂದೆ ಆದಮೇಲೆ ರವಣ್ಣನ ಭಾಳ ಹೋಪ್ಸ್ ಇಟ್ಕೊಂಡಿದ್ರು. ಅಷ್ಟೊತ್ತಿಗೆ ಇದು ರಿಸರ್ವೇಷನ್ ಆಯಿತು. ರಿಸರ್ವೇಷನ್ ಆದ ತಕ್ಷಣ ಅವರು ಏನು ಮಾಡಿದ್ರು, ಏನಪ್ಪ ರವಣ್ಣನ ಭಾಳ ಹೋಪ್ಸ್ ಇಟ್ಕೊಂಡಿದ್ರು ಅವರು. ರವಣ್ಣ ಇಲ್ಲೇ ಬೆಳಿಬೇಕು, ಇಲ್ಲೇ MLA ಆಗಬೇಕು ಅಂತ. ಅದು ಆಗಲಿಲ್ಲ. ಈಗ ರಿಸರ್ವೇಷನ್ ಇದೆ. ಬಟ್ ನಾವು ನಮ್ಮ ತಂದೆ, ನಮ್ಮ ರವಣ್ಣ ಏನು ಮಾಡಿ ಹೋಗಿದ್ದಾರೋ ಅದನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ. ಅದನ್ನು ಜನಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು, ಎಜುಕೇಷನ್ ಆಗಲಿ, ಹಾಸ್ಪಿಟಲ್ ಇದಾಗಲಿ, ಅಥವಾ ಸೋಷಲ್ ವರ್ಕ್ ಆಗಲಿ, ಅಥವಾ ಇನ್ನೇನಾದರೂ ಕಲ್ಚರ್ ಆಗಲಿ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡ್ತೀವಿ. ನಾವು ಹೇಳ್ತಿದ್ವಿ ರವಣ್ಣನ ಅಷ್ಟು ಮಾಡಲ್ಲ. ಯಾಕಂದರೆ ರವಣ್ಣ ಸಾಲ ಮಾಡಿ ದಾನ ಮಾಡ್ದನು, ಅಷ್ಟು ದಾನಶೂರಕರಣ ಅವನು. ಸೊ ನಮ್ಮ ಇತಿಮಿತಿಯಲ್ಲಿ ನಾವು ಜನಗಳಿಗೆ ಏನು ಸಹಾಯ ಮಾಡ್ಬೋದು. ಯಾರಾದರೂ ಬರ್ತಾರೆ, DC ಫೋನ್ ಮಾಡಿ ಅಂತಾರೆ, PDO ಫೋನ್ ಮಾಡಿ ಅಂತಾರೆ. ಅಂಥವು ಚಿಕ್ಕ ಪುಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಆ ಥರ ಎಲ್ಲ 6 ವರ್ಷದಿಂದ ಸತತವಾಗಿ ಅದನ್ನು ಮಾಡ್ಕೊಳ್ತಾ ಬಂದಿದ್ದೀನಿ ನಾನಿಲ್ಲಿ. ಹಾಗಾಗಿ ಜನಗಳು MP ಪ್ರಕಾಶ್ ಅವ್ರ ಮಕ್ಕಳು ಅನ್ನೋದು ಗೊತ್ತಿತ್ತು ಎಷ್ಟೋ ಜನಕ್ಕೆ. ಸುಮಕ್ಕ ಯಾರು ಅನ್ನೋದು ಗೊತ್ತಿರಲಿಲ್ಲ.
ಈಗ 6 ವರ್ಷದಲ್ಲಿ ಸುಮಕ್ಕ ಯಾರು ಅಂತ ಹಡಗಲಿ ಕ್ಷೇತ್ರಕ್ಕೆ ಗೊತ್ತಾಯ್ತು. ಈಗ ನೀವು ಅದೇ ಹೇಳಿದ್ರಿ ಸಮಾಜ ಸೇವೆ ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿ. ನಾವು ಸತತವಾಗಿ 15 ವರ್ಷದಿಂದ ರಂಗಭಾರತಿಯಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳಿದ್ನಲ್ಲ. ಪ್ರತಿ ವರ್ಷವೂ ಸರ್ಕಾರಿ ಕಾಲೇಜ್ ಮಕ್ಕಳಿಗೆ ಬೇರೆ ಬೇರೆ ಬೆಂಗಳೂರಿಂದ ಡೈರೆಕ್ಟರ್ಸ್ ಕರೆಸಿ ಅವ್ರಿಗೆ ಫ್ರೀ ಡ್ರಾಮಾ ಹೇಳ್ಕೊಡ್ತೀವಿ, ಶೋಗಳು ಮಾಡ್ತೀವಿ. ಹಾಗೆ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತೀವಿ. ಆವಾಗ ಚಿಣ್ಣರ ಮೇಳ ಅಂತಂದೇಳಿ ನಮ್ಮ ತಂದೆ ಇದ್ದಾಗಲೇ ಸ್ಟಾರ್ಟ್ ಮಾಡಿದ್ರು ಅದನ್ನು. ರಂಗಾಯಣದವ್ರು ಬಂದು ಅದನ್ನು ಬೇಯಿಸಿ ಹಾಕ್ಕೊಟ್ಟಿದ್ರು. ನಾವು ಎವ್ರಿ ಇಯರ್ ಮಾಡ್ತೀವಿ. ನಮಗೆ ಒಂದು 150ರಿಂದ 200 ಮಕ್ಕಳು ಬರ್ತಾರೆ. ಅವರಿಗೆ ನಾನು ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂದರೆ, ಡೆಲ್ಲಿಯಿಂದ ಬಂದು ಚಾವ್ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ, ಕೇರಳದಿಂದ ಬಂದು ಕಲರಿ ಹೇಳ್ಕೊಟ್ಟಿದ್ದಾರೆ, ನಮ್ಮ ಮಕ್ಕಳು ಡೊಳ್ಳು ಕಲ್ತಿದ್ದಾರೆ, ಕಲರಿ ಕಲ್ತಿದ್ದಾರೆ, ಚಾವ್ ಕಲ್ತಿದ್ದಾರೆ, ಆಮೇಲೆ ಕಥಕ್ಕು, ಮೋಹಿನಿ ಆಟಮ್, ಭರತನಾಟ್ಯ. ಅಂದರೆ ಇಲ್ಲಿ ಇರೋಂಥ ಮಕ್ಕಳಿನ ಟ್ಯಾಲೆಂಟ್ನ ಅವ್ರಿಗೊಂದು ವೇದಿಕೆ ಇರಲಿಲ್ಲ. ಆ ವೇದಿಕೆನ ನಾನು ಸತತವಾಗಿ ಕಲ್ಪಿಸ್ತಾ ಇದ್ದೀನಿ, ಎವ್ರಿ ಇಯರ್ ಕಲ್ಪಿಸ್ತಾ ಇದ್ದೀನಿ. ಅವ್ರನ್ನ ಬೇರೆ ಬೇರೆ ಕಡೆ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಪರ್ಫಾರ್ಮೆನ್ಸು ಮಾಡಿಸ್ತಾ ಇರ್ತೀನಿ. ನಾನು ಇವನ್ ನ್ಯಾಷನಲ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸಿದ್ದೆ. ಹಾಗೆ ನಾವು MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಅಂತ 7-8 ವರ್ಷದಿಂದ ಮಾಡ್ಕೊಂಡಿದ್ದೀವಿ. ರಂಗಭಾರತಿ 55 ವರ್ಷ ಆಯಿತು. ಆದರೆ MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಮಾಡಿದ್ವಿ. ಯಾಕಂದರೆ ನಮ್ಮದೇ ಒಂದು ಸೋಷಲ್ ಸರ್ವಿಸ್ ಮಾಡೋಕ್ಕೆ ನಮಗೊಂದು ವೇದಿಕೆ ಬೇಕು ಅಂತ ಹೇಳಿಬಿಟ್ಟು. ಯಾಕಂದರೆ ರಂಗಭಾರತಿ ಅನ್ನೋದು ಊರವರೆಲ್ಲ ಇದ್ದಾರೆ ಅದರಲ್ಲಿ ಮೇನು ಕಾನ್ಸಂಟ್ರೇಟ್ ಮಾಡ್ತಿರೋದು ಕಲ್ಚರ್ ಬಗ್ಗೆ. ನಾವು ಸೋಷಲ್ ವರ್ಕ್ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಫಸ್ಟ್ ನಾವು ರೈತರಿಗೆ ಸಾವಯವ ಕೃಷಿ ಬಗ್ಗೆ ಅವೇರ್ನೆಸ್ ಕೊಟ್ವಿ. ಒಂದು 40 ಜನ ರೈತರಿಗೆ ಟ್ರೈನಿಂಗ್ ಕೊಟ್ಟು ಆಂಧ್ರಕ್ಕೆ ಕರ್ಕೊಂಡೋಗಿ, ಬೆಂಗಳೂರು ಕರ್ಕೊಂಡೋಗಿ ಸಾವಯವ ಕೃಷಿ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಮುಂಚೆ ಇದ್ದಿದ್ದಕ್ಕೂ ಇವಾಗಿಂದ ಎಷ್ಟು ಫುಡ್ ವ್ಯತ್ಯಾಸ ಇದೆ, ನೀವು ಅದಕ್ಕೆ ವಾಪಸ್ ಹೋಗಿ ಅಂತ ಅದು ಒಂದು 40 ಜನಕ್ಕೆ ಟ್ರೈನಿಂಗ್ ಕೊಟ್ವಿ. ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಟ್ವಿ. ಅದಾದಮೇಲೆ ವಿಶೇಷ ಚೇತನ ಮಕ್ಕಳು ಸ್ಕೂಲ್ ಓಪನ್ ಮಾಡಿದ್ವಿ, ಪರಿವರ್ತನ ಅಂತ ಹೇಳಿ. ಅಂದರೆ ಮಕ್ಕಳು ಹೇಗೆ ನಾವು DNA ಸಂಸ್ಥೆಯಿಂದ ಅವ್ರದಿಂದ ಹೆಲ್ಪ್ ತೊಗೊಂಡು, APDಯಿಂದ ಎಲ್ಲ ಹೆಲ್ಪ್ ತೊಗೊಂಡು ಇಲ್ಲಿ ನಾವು ಅದು ಈಗಲೂ ಇದೆ, ನಡೀತಾ ಇದೆ. ನೀವು ಬೇಕಂದರೆ ನಾಳೆ ಫ್ರೀ ಇದ್ದಾಗ ಹೋಗಿ ನೋಡ್ಬೋದು. ಅವರಿಗೆ ನಾವು ವಿಶೇಷ ಚೇತನ ಮಕ್ಕಳಿಗೆ ಟ್ರೈನಿಂಗ್ ಮಾಡ್ತಾಯಿದ್ದೀವಿ. ಒಂದು 70-100 ಜನ, ಎಸ್ಪೆಷಲಿ ಅದರಲ್ಲಿ MR ಚಿಲ್ಡ್ರನ್ಸ್ಗೆ 0 to 6 ಇಯರ್ಸ್ ಮಕ್ಕಳಿಗೆ ನಾವು ಅದನ್ನು ಹೇಗೆ ಅವ್ರನ್ನ ಡೆವಲಪ್ ಮಾಡ್ಬೋದು ಅನ್ನೋ ಒಂದು ಕಾರ್ಯಕ್ರಮನ ಟ್ರೈನಿಂಗ್ ಕೊಡಿಸಿ ಅವ್ರಿಗೆಲ್ಲ ಆ ಥರ ಮಾಡ್ತಾಯಿದ್ದೀವಿ. ಪ್ಲಸ್ ಹೆಣ್ಮಕ್ಳಿಗೋಸ್ಕರ, ಇಲ್ಲಿ ಹೆಣ್ಮಕ್ಳು ಹೊರಗೆ ಬರೋದೇ ಕಷ್ಟ, ಅಂಥವ್ರಿಗೋಸ್ಕರ ಫ್ರೀ ಟೈಲರಿಂಗು, ಫ್ರೀ ಕಸೂತಿ ವರ್ಕ್, ಲಂಬಾಣಿ ವರ್ಕ್ ಅಂತ ಹೇಳ್ತೀವಲ್ಲ, ಲಂಬಾಣಿ ವರ್ಕು, ಆಮೇಲೆ ಫ್ರೀ ಇದು ಬ್ಯೂಟಿ ಪಾರ್ಲರು, ಡ್ರಾಮಾ, ಡ್ಯಾನ್ಸು, ಮ್ಯೂಸಿಕ್ಕು, ಆ ಥರ ಎಲ್ಲ ಹೆಣ್ಮಕ್ಳಿಗೂ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಆಮೇಲೆ ಯಾವಾಗಾದರೂ ಮುಂಚೆ ನಾವು ತುಂಬ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಇಲ್ಲಿ. ಯಾಕಂದರೆ ವೀಣಾ ಅವರು, ನಮ್ಮ ಸಿಸ್ಟ್ರು, ಅವರ ಹಸ್ಬೆಂಡು ಡಾಕ್ಟ್ರು ಮಹಾಂತೇಶ್ ಅವರು ಟ್ರೂಪಿಂದ ನಾವು ಇಲ್ಲಿ ಎವ್ರಿ ಇಯರು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ವಿ. ಆಮೇಲೆ ನಾವು ಸಮಾಜಮುಖಿ ಟ್ರಸ್ಟು, ಆಮೇಲೆ MP ಪ್ರಕಾಶ್ ಪ್ರತಿಷ್ಠಾನದಿಂದ ತುಂಬ ಜನ, ಇವನ್ CR ರಾವ್ ಅವ್ರಿಗೆ, ಮೇಘಾ ಪಾಟ್ಕರ್ ಅವ್ರಿಗೆ, ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳ್ನ, ಒಳ್ಳೊಳ್ಳೆ ಸಮಾಜ ಸೇವಕರನ್ನ ಕರೆದು ಅವರಿಗೆಲ್ಲ ಅವಾರ್ಡ್ ಕೊಟ್ಟಿದ್ದೀವಿ. MP ಪ್ರಕಾಶ್ ಅವ್ರದ್ದು ಅವಾರ್ಡ್ ಕೊಟ್ಟಿದ್ದೀವಿ. ಬೆಂಗಳೂರಲ್ಲೇ ನಡೀತಾ ಇತ್ತು, ಇಲ್ಲಿ ನಡೀತಾ ಇತ್ತು. ಆ ಥರ ಎಲ್ಲ ಕಾರ್ಯಕ್ರಮಗಳು ಸತತವಾಗಿ ಮಾಡ್ತಾ ಬರ್ತಾಯಿದ್ದೀವಿ. ಆಮೇಲೆ ಯಾರಿಗೆ ಸ್ಕೂಲಿಗೆ ಫೀಸ್ ಬೇಕು, ಅವರಿಗೆ ಬಡವರಿಗೆ ಕಷ್ಟ ಇದೆ ಅಂದಾಗ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಫೀಸು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಒಂದು ಪ್ರಶ್ನೆ ನಿಮಗೆ ಕಹಿ ಆಗಬಹುದು, ಆದರೂ ಕೂಡ ಕೇಳ್ತಾ ಇದ್ದೀರಿ. ರಾಜಕೀಯ ದೂರದೃಷ್ಟಿಕೋನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ, ನನ್ನ ಮೊದಲನೇ ಪ್ರಶ್ನೆ. ಅಥವಾ ತಂದೆಯವರು ಮತ್ತು ಈ ಕ್ಷೇತ್ರ ನಮಗೆ ಒಂದು ವೇದಿಕೆ ಕೊಟ್ಟಿರತಕ್ಕಂಥ ನಮ್ಮ ಊರು ಅಂತೇಳಿ ಮಾಡ್ತಾ ಇದ್ದೀರಾ, ಅಥವಾ ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ನೀವು ಮಾಡ್ತಾ ಇದ್ದೀರಾ? ಒಳ್ಳೆ ಕ್ವಶನ್ ಕೇಳಿದ್ರಿ. ದೂರದೃಷ್ಟಿ ಅಂದರೆ ಏನು? ಈಗ ನೋಡಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ರಿಸರ್ವೇಷನ್ ಆಗಿದೆ, ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಓಪನ್ ಇತ್ತು, ನಮ್ಮ ತಂದೆ ಸೋತರು, ಆಮೇಲೆ ರವಣ್ಣ ಗೆದ್ದ, ಆಮೇಲೆ ಸೋತ, ಈಗ ಲತಕ್ಕ ಗೆದ್ದಿದ್ದಾರೆ. ಮುಂದೇನಾಗುತ್ತೋ ಗೊತ್ತಿಲ್ಲ ನಮಗೆ. ಯಾಕಂದರೆ ರಾಜಕೀಯ ನಮ್ಮ ಫ್ಯಾಮಿಲಿಯಲ್ಲಿ ಏರಿಳಿತಗಳು ಯಾವಾಗಲೂ ಇದೆ. ನಾವು ಅದನ್ನು ಎದುರಿಸೋ ಶಕ್ತಿನೂ ನಮ್ಮ ತಂದೆ ಬೆಳೆಸ್ಕೊಟ್ಟಿದ್ದಾರೆ. ಆದರೆ ಈ ಕ್ಷೇತ್ರ ನನಗೆ ಗೊತ್ತಿಲ್ಲ, ಇದು ರಿಸರ್ವೇಷನ್ನು 25 ವರ್ಷ ಇರುತ್ತೋ 50 ವರ್ಷ ಇರುತ್ತೋ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾವು ಸೋಷಲ್ ವರ್ಕ್ ಮಾಡ್ತಾಯಿಲ್ಲ. ನಾವು ಈ ಕ್ಷೇತ್ರದ ಮೇಲೆ ನಮಗೆ ಋಣ ಇದೆ. ಇಲ್ಲಿ ಜನಗಳಿಗೆ ನಾನು ಏನಾದರೂ ಮಾಡಬೇಕು, ನನ್ನ ಕೈಲಾದ ಸಹಾಯ. ನಾವೇನು ದೊಡ್ಡದು ಮಾಡ್ತೀವಿ ಅಂತ ಏನು ಹೇಳ್ತಿಲ್ಲ, ನನ್ನ ಕೈಲಾದ ಸಹಾಯ, ನಮ್ಮ ತಂದೆಯವರ ಪರವಾಗಿ ನಿಂತಂಥ ಜನಗಳ ಸಹಾಯ, ಅವ್ರಿಗೋಸ್ಕರ ಸಹಾಯ ಮಾಡೋದು, ಹಾಗೆ ಮಾಡ್ತಾಯಿದ್ದೀವಿ. ಆದರೆ ರಾಜಕೀಯ ಮುಂದಿನ ದಿನಮಾನಗಳಲ್ಲಿ ಇದು ರಿಸರ್ವೇಷನ್ ಹೋಗಿ ನಾವು ಗಟ್ಟಿ ಇದ್ದು ನಮ್ಮದು ಇದು ಇತ್ತು ಅಂತಂದರೆ, ಈಗ ರಾಜಕೀಯ ಮುಂಚೆ ಥರ ನಮ್ಮ ತಂದೆಯವರು ಇದ್ದ ರಾಜಕೀಯ ಈಗಿಲ್ಲ. ಜಾತಿಗಳಿರ್ಬೋದು, ಅಥವಾ ದುಡ್ಡಿನ ಹಾವಳಿ ಇರ್ಬೋದು, ಇನ್ನೇನೋ ಇರ್ಬೋದು. ನಾವು ಆವಾಗ ಯಾವ ಪಕ್ಷ ಇದು ಅಂತ ಹೇಳಿ ನೋಡಿಕೊಂಡು ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ,
ರಾಜಕೀಯಕ್ಕೆ ಬರಬಾರ್ದು ಅಂತ ಏನು ನಮಗೇನು ಇದಿಲ್ಲ, ನಾವು ಬರಬೇಕಂತ ಇದ್ದೀವಿ. ಬಟ್ ಎಲ್ಲ ಈಗ ನಾನು ನೋಡಿ ಇಷ್ಟು ದಿನ ನಾನು RSS ಸೊಸೈಟಿಯಲ್ಲಿ ಡೈರೆಕ್ಟರ್ ಆಗಿದ್ದೆ, ಆದರೆ ಮೊನ್ನೆ ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ, ಸಾಕು 5 ವರ್ಷ ಅಂತ ಹೇಳಿ. ಆಮೇಲೆ ಇಲ್ಲಿ ಅರ್ಬನ್ ಬ್ಯಾಂಕ್ ಇದರಲ್ಲಿ ಡೈರೆಕ್ಟರ್ ಇದ್ದೀನಿ, ಆಮೇಲೆ ಮಾಮಾ ಪಟೇಲ್ ಸ್ಕೂಲಲ್ಲಿ ಡೈರೆಕ್ಟರ್ ಇದ್ದೀನಿ. ಸೊ ಈ ಥರ ನಾವು ಬೇರೆ ಬೇರೆ ಇದರಲ್ಲಿ ರಾಜಕೀಯವಾಗಿ ತೊಡಸ್ಕೊಂಡಿದ್ದೀವಿ. ನಾವು ರಾಜಕೀಯಕ್ಕೆ ಬರಬೇಕು ಅಂತಲ್ಲ, ಜನರ ಇಚ್ಛೆ ದೇವ್ರ ಇಚ್ಛೆ. ಯಾಕಂದರೆ ನಮಗೆ ಗೊತ್ತಿಲ್ಲ ಇನ್ನು 20 ವರ್ಷಕ್ಕಾಗುತ್ತೋ 5 ವರ್ಷಕ್ಕಾಗುತ್ತೋ 10 ವರ್ಷಕ್ಕಾಗುತ್ತೋ ರಿಸರ್ವೇಷನ್ ಹೋಗಿ. ಬಟ್ ಈಗ ಲತಕ್ಕ ಅಲ್ಲಿರೋದ್ರಿಂದ ನಾವು ಅಲ್ಲಿ ಏನು ನಾವು ಮಾಡೋದಿಲ್ಲ, ನಾನು ಹೋಗೂ ಇಲ್ಲ, ನಾನು ಇಲ್ಲೇ ಇದ್ದೆ. ಯಾಕಂದರೆ ನನಗೆ ಹಡಗಲಿ ಕ್ಷೇತ್ರದ ಜನದ ಮುಂಚೆ ಸಣ್ಣವಳಿದ್ದಾಗಿಂದ ಅದೊಂದು ಅಟ್ಯಾಚ್ಮೆಂಟ್ ಇದೆ ಇಲ್ಲಿ ನನಗೆ ತುಂಬ ಜನದ್ದು. ಸೊ ಹಾಗಾಗಿ ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಸರಿ ಮೇಡಮ್, ನಾನು ಈ ಕ್ಷೇತ್ರದಿಂದ ಡೆವಲಪ್ಮೆಂಟ್ ಕಡೆ ಮುಖ ತೋರ್ತಾ ಇದ್ದೀನಿ. ತಾವು ಈ ಕ್ಷೇತ್ರ ರಿಸರ್ವ್ ಆದಾಗಿಂದ ನೋಡ್ತಾ ಇದ್ದೀರಿ. ಮೊದಲನೇ ಶಾಸಕರಾಗಿರ್ತಕ್ಕಂಥ ಚಂದ್ರ ನಾಯಕ್ ಅವರು ಇಲ್ಲಿ ಶಾಸಕರಾದರು. 2013, 18, 23ವರೆಗೆ ಇಲ್ಲಿ PT ಪರಮೇಶ್ವರ್ ಶಾಸಕರಾದರು. ಆಮೇಲೆ ಈಗ ಕೃಷ್ಣ ನಾಯಕ್ ಅವರು ಶಾಸಕರಾದರು. ಮತ್ತು ಹಿಂದೆ ನಿಮ್ಮ ತಂದೆಯವರು, ನಿಮ್ಮ ಅಜ್ಜ ಅವರು ಕೂಡ ಇಲ್ಲಿ ಶಾಸಕರಾಗಿರ್ತಕ್ಕಂಥವ್ರು. ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ವಿಷಯಗಳನ್ನು ನೋಡಕ್ಕೆ ಹೋದರೆ ಯಾರಿಂದ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಿದೆ? ಮೊದಲನೇದು ನಿಮ್ಮ ತಂದೆಯವರು ಅನ್ನೋದಕ್ಕಿಂತ ಅವಾಗಿನ MP ಪ್ರಕಾಶ್ ಅವರು, ಅವ್ರ ಕಾಲದ ಡೆವಲಪ್ಮೆಂಟಿಗೂ ಅವ್ರ ಕಾಲದ ರೈತರಿಗೆ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡೋದು, ನೀರಾವರಿ ವಿಷಯಗಳನ್ನಾಗಿರಲಿ, ನದಿಯಿಂದ ಕೆನಾಲಿಗೆ ನೀರು ತರುವಂಥ ವಿಷಯಗಳನ್ನಾಗಿರಲಿ, ಮತ್ತು ಕೆರೆಯನ್ನು ಹೂಳೆತ್ತುವಂಥ ಕೆಲಸಗಳನ್ನಾಗಿರಲಿ, ಮತ್ತು ನದಿಯನ್ನು ಹೂಳೆತ್ತಾಗಿ ಒಂದು ಡೆವಲಪ್ಮೆಂಟ್ ಮಾಡೋ ವಿಷಯಗಳನ್ನಾಗಿರಲಿ, ಅತಿ ಹೆಚ್ಚು ಯಾರಿಂದ ಡೆವಲಪ್ಮೆಂಟ್ ಆಗಿದೆ ಮೇಡಮ್? ಆ್ಯಕ್ಚುಲಿ ಈಗ ನಾವು ಸ್ವತಂತ್ರ ಬಂದಾಗಿಂದ ನೋಡ್ಕೋತಾ ಬಂದರೆ 83ವರೆಗೂ 78ರಲ್ಲಿ ನಮ್ಮ ತಂದೆ ಎಲೆಕ್ಷನ್ ನಿಂತಿದ್ದರು. ಜನತಾ ಪರಿವಾರದವ್ರು ನಾವೆಲ್ಲ ಮುಂಚಿಂದನೂ ಜನತಾ ಪರಿವಾರದಲ್ಲೇ ಬಂದ್ವಿ. ಅನಿವಾರ್ಯ ಕಾರಣದಿಂದ ಅಪ್ಪಾಜಿಯವರು ಲಾಸ್ಟ್ ಎಲೆಕ್ಷನ್ನು ಕಾಂಗ್ರೆಸ್ಸಿಂದ ಇದು ಮಾಡಿದ್ರು. ಬಟ್ ನಮ್ಮದು ಜನತಾ ಪರಿವಾರದ ಕಾನ್ಸೆಪ್ಟ್ ಇಟ್ಕೊಂಡೇ ನಾವು ಬೆಳೆದಿರೋದು, ನಮ್ಮ ತಂದೆನೇ ಬೆಳೆದಿರೋದು. 78ಅಲ್ಲಿ ಸೋತ ಮೇಲೂ ಕೂಡ ಆವಾಗಲೇ ಅವರಿಗೆ ಹುಲಿಗುಡ್ಡದ ಹುಲಿ ಅಂತ ಕರಿತಿದ್ರು ಅವ್ರು ಎಲೆಕ್ಷನ್ ನಿಂತಾಗ. ಇಲ್ಲಿ ಒಂದು ಏತ ನೀರಾವರಿ ಇದೆ, ಹುಲಿಗುಡ್ಡದ ಏತ ನೀರಾವರಿ ಇದೆ. ಅದು ಬ್ರಿಟಿಷರಿದ್ದಾಗ ಆ ಡ್ಯಾಮ್ ಬದಲು ಇಲ್ಲಿ ಕಟ್ಟಬೇಕು ಅಂತ ಇದ್ರಂತೆ, ತುಂಗಭದ್ರಾ ಡ್ಯಾಮ್ನ ಇಲ್ಲಿ ಕಟ್ಟಬೇಕಂತ ಇದ್ರಂತೆ ನಮ್ಮ ಹಡಗಲಿ ಹತ್ರ. ಅದು ಆಗಿರಲಿಲ್ಲ, ಅದೇನೋ ಚೇಂಜ್ ಆಗಿ ಅಲ್ಲಿ ಕಟ್ಟಿದ್ರು. ಬಟ್ ನಮ್ಮ ತಂದೆಯವರು ಇದೇ ಕ್ಷೇತ್ರದಲ್ಲಿ ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅವ್ರಿಗೊಂದು ಆಸೆ ಇತ್ತು, ರೈತರಿಗೆ ಹೆಲ್ಪ್ ಮಾಡಬೇಕು, ಅವ್ರಿಗೊಂದು ಇದು ಮಾಡಬೇಕು ಅಂತ. ಸೊ ಇದು ಇವಾಗಿನ ಕಾನ್ಸೆಪ್ಟ್ ಅಲ್ಲ. ಅವರು 78ಅಲ್ಲಿ ನಿಂತಾಗ ಕೂಡ ಜನ ಅವರು ಹುಲಿಗುಡ್ಡದ ಹುಲಿ ಅಂತ ಹೇಳ್ತಿದ್ರು ಅವರಿಗೆ, ಅಪ್ಪಾಜಿಯವ್ರಿಗೆ. ಸೊ 83ರಲ್ಲಿ ಅಪ್ಪಾಜಿಯವರು ಗೆದ್ದ ಮೇಲೆ ಹಡಗಲಿ ಅನ್ನೋ ಊರು ಇದೆ ಅಂತ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ ಹಡಗಲಿ ಅಂದರೆ MP ಪ್ರಕಾಶ್ ಅವ್ರ ಊರಾ ಅಂತ ಕೇಳ್ತಾರೆ. ನೀವು ಕೇಳಿರ್ಬೋದು, ತುಂಬ ಕಡೆ ಹಾಗೆ ಹೇಳ್ತಾರೆ. ಇದು ಒಂದು ಕುಗ್ಗು ಗ್ರಾಮ. ಬೆಂಗಳೂರಿಂದ ಒಂದೇ ಬಸ್ ಬರ್ತಿತ್ತು ಇಲ್ಲಿಗೆ, ಒಂದೇ ಬಸ್ 83ಅಲ್ಲಿ. ಇಲ್ಲಿ ಡಿಪೋ ಇರಲಿಲ್ಲ, ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಬಸ್ಗಳಿರಲಿಲ್ಲ, ಕಾಲೇಜ್ಗಳಿರಲಿಲ್ಲ, ಪ್ರೈವೇಟ್ ಸ್ಕೂಲ್ಸ್ ಇರಲಿಲ್ಲ, ನೀರಾವರಿ ಇಲ್ಲ, ಯಾವ ಡಿಪಾರ್ಟ್ಮೆಂಟೇ ಇರಲಿಲ್ಲ ಇಲ್ಲಿ. ಅಂಥ ಕುಗ್ಗು ಗ್ರಾಮ. ನಮ್ಮ ತಂದೆಯವರು ಕೋರ್ಟ್ಗೆ ಹೋಗ್ತಿದ್ರು. ಕೋರ್ಟ್ ಏನೋ ಅದೊಂದು ಹಳೆಯ ಬಿಲ್ಡಿಂಗು. ಇಲ್ಲಿ ಜಡ್ಜ್ ಕೂತ್ಕೊಂಡಿದ್ರೆ ಇಲ್ಲಿ ಇವರು ಇಲ್ಲೆಲ್ಲ ಅಷ್ಟೇ ಒಂದೇ ಹಾಲಲ್ಲಿ ಅದು ಒಂದು ಕೋರ್ಟ್ ಅಂತ ಇತ್ತು ಅಷ್ಟೇ. ಬಿಟ್ಟರೆ ನಾವು ಸಣ್ಣರಿದ್ದಾಗಿಂದ ನೋಡ್ತಾ ಇರೋದು ರಸ್ತೆಗಳಿರಲಿಲ್ಲ, ಕೆರೆಗಳು ಅಷ್ಟೊಂದು ಕೆರೆಗಳು ಮುಂಚೆಯಿಂದ ಇದ್ವು. ಯಾಕಂದರೆ ಇವೆಲ್ಲ ರಾಜಮನೆತನದಿಂದ ಕಟ್ಸಿರುವಂಥ ಕಲ್ಯಾಣಿ ಚಾಲುಕ್ಯ ಸೌರಿ ಇವರು ಮಾಡಿರೋಂಥ ಕೆರೆಗಳು ಇವೆಲ್ಲ, ತುಂಬ ಕೆರೆಗಳು. ಅವು ನ್ಯಾಚುರಲ್ ಮಳೆ ಬಂದಾಗ ತುಂಬ್ಕೋತಿತ್ತು. ಬಟ್ ಕೆನಾಲಿಂದ ತುಂಬ ಅಂಥ ಕೆರೆಗಳು ಯಾವಿರಲಿಲ್ಲ. ಮಳೆಗಾಲದಲ್ಲಿ ಮಳೆ ಬಂದಾಗ, ಯಾಕಂದರೆ ಇದು ಕಡು ಬಡತನ ಏರಿಯಾಗಳು ಇವೆಲ್ಲ, ನೀರಾವರಿ ಅಷ್ಟೊಂದು ಇರಲಿಲ್ಲ ಅವಾಗ ಮುಂಚೆ. ಇದೆಲ್ಲ ತುಂಬಾ ಹರಪನಹಳ್ಳಿ ಆಗಿರ್ಬೋದು, ಹಡಗಲಿ ಆಗಿರ್ಬೋದು, ಕೂಡ್ಲಿಗಿ ಆಗಿರ್ಬೋದು, ಬೊಮ್ಮನಹಳ್ಳಿ ಆಗಿರ್ಬೋದು, ಇವ್ಯಾವ ಕ್ಷೇತ್ರಗಳು ನೀರಾವರಿ ಮುಂಚೆ ಇರಲಿಲ್ಲ. ನೀವು ಸ್ವಲ್ಪ ಹೊಸಪೇಟೆ, ಗಂಗಾವತಿ ಆ ಕಡೆ ಹೋದರೆ ಅವ್ರಿಗೆ ನೀರಾವರಿ ಇತ್ತು, ತುಂಗಭದ್ರಾ ಡ್ಯಾಮಿಂದ ಅವರಿಗೆಲ್ಲ ಚೆನ್ನಾಗಿ ನೀರಿತ್ತು. ನಮಗೆಲ್ಲ ಆ ಥರ ಇಲ್ಲ. ಇದು ಒಂದು ಕುಗ್ರಾಮ. ಇದು ಇಲ್ಲಿ ಏನೇನು ಡೆವಲಪ್ಮೆಂಟ್ ಇರಲಿಲ್ಲ. ಹಿಂದುಳಿದ ಪ್ರದೇಶ, ತುಂಬ ಹಿಂದುಳಿದ ಪ್ರದೇಶ. ಹಿಂದುಳಿದ ಪ್ರದೇಶ ಅಂದರೆ ಹಿಂದುಳಿದ ಪ್ರದೇಶ. 83ರಲ್ಲಿ ನಮ್ಮ ತಂದೆ ಫಸ್ಟ್ ಟೈಮ್ MLA ಆದ ತಕ್ಷಣ ಅವ್ರು ಮಿನಿಸ್ಟರ್ ಆದರು. ಫಸ್ಟು ಕಾರ್ಮಿಕ ಮಿನಿಸ್ಟರ್ ಆದರು ಅವರು. ಆವಾಗ ಇಲ್ಲಿ ITI ಕಾಲೇಜ್ ಮಾಡಿದ್ರು ಅಪ್ಪಾಜಿಯವರು. ಅಂದರೆ ನಮ್ಮ ತಂದೆಯವರು ಈಗಿಂದ ಯೋಚನೆ ಮಾಡ್ತಿರ್ಲಿಲ್ಲ, ಮುಂದಿನ 100 ವರ್ಷದ ಯೋಚನೆ ಮಾಡ್ತಾಯಿದ್ರು. ಆ ಥರ ಡೆವಲಪ್ಮೆಂಟ್ ಅವ್ರ ತಲೆಯಲ್ಲಿ ಯಾವಾಗಲೂ ಇತ್ತು. ಯಾಕಂದರೆ ಅವ್ರು ಬೆಳೆದು ಬಂದಿರೋದು, ಓದಿರೋದು, ಅವ್ರ ಜೊತೆಗಿದ್ದಂಥ ಕೆಲವು ಸೋಷಲಿಸ್ಟ್ಗಳ ಮೈಂಡ್ಗಳು ಅವೆಲ್ಲ ಡೆವಲಪ್ಮೆಂಟ್ ಕಡೆನೇ ಇದ್ದಿರೋದ್ರಿಂದ ಹಾಗೆ ಮಾಡ್ಕೋತಾ ಬಂದರು. 83 ಆದರು. ಆಮೇಲೆ ಅವ್ರು ಸಾರಿಗೆ ಮಂತ್ರಿ ಆದರು. ಅವಾಗ ಇಲ್ಲೊಂದು ಡಿಪೋ ಮಾಡಿದ್ರು.
ಆಮೇಲೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ರು. ಬಸ್ ಸ್ಟ್ಯಾಂಡ್ ಫಸ್ಟ್ ಮಾಡಿದ್ರು. ಅದು ಇಡೀ ಕ್ಷೇತ್ರದ ಎಷ್ಟೋ ಜನ ಬೇರೆ ಬೇರೆ ಕಡೆಯವ್ರು ಬಂದು ಬಸ್ ಸ್ಟ್ಯಾಂಡ್ ನೋಡೋಗ್ತಾವೆ, ಆ ಥರ ಬಸ್ ಸ್ಟ್ಯಾಂಡ್ ಕಟ್ಸಿದ್ದಾರೆ. ಸೊ ಬಸ್ ಸ್ಟ್ಯಾಂಡ್ ಮಾಡಿದ್ರು. ಡಿಪೋ ಮಾಡಿದ್ರು. ಡಿಪೋ ಮಾಡಿದಾಗ ಇಲ್ಲಿರುವಂತಹ ನಮ್ಮ ಕ್ಷೇತ್ರದ ಜನರು ಡಿಪೋದಲ್ಲಿ ಡ್ರೈವರ್ ಆಗಿರಲಿ, ಕಂಡಕ್ಟರ್ ಆಗಿರಲಿ, ಮೆಕ್ಯಾನಿಕ್ ಆಗಲಿ, ಆಲ್ಮೋಸ್ಟ್ ಆಲ್ ಒಂದು 50% ಕರ್ನಾಟಕದಲ್ಲಿ 50% ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯಿಂದನೇ, ಎಸ್ಪೆಷಲಿ ಹಡಗಲಿ ತಾಲೂಕಿಂದನೇ ಆ ಡಿಪಾರ್ಟ್ಮೆಂಟಿಗೆ ಗೌರ್ಮೆಂಟ್ ನೌಕರಿ ಸಿಕ್ತವ್ರಿಗೆಲ್ಲ. ಈಗಲೂ ನೆನೆಸ್ತಾರೆ ಅವರು ಅದನ್ನು ಮಾಡಿದ್ರು ಅವರು. ಅಂದರೆ ಡೆವಲಪ್ಮೆಂಟವನ್ನು ಬಂದಿದ್ದರೆ MP ಪ್ರಕಾಶ್ ಅವರೊಬ್ಬರೇ ಮಾಡಿರೋದು. ಯಾವುದೇ ಆಫೀಸ್ ಆಗಿರ್ಬೋದು, PWD ಆಫೀಸ್ ಆಗಿರ್ಬೋದು, ZP ಆಫೀಸ್ ಆಗಿರ್ಬೋದು, ಈ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಏತ ನೀರಾವರಿ ಡ್ಯಾಮ್ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಊರಲ್ಲಿ ಸ್ಕೂಲ್ಗಳು, ಸಮುದಾಯ ಭವನಗಳು, ಆಮೇಲೆ ಡೆವಲಪ್ಮೆಂಟು, CC ರೋಡ್ ಆಗಿರ್ಬೋದು, ಅವೆಲ್ಲ ನಾವು ಆವಾಗಲೇ ನೋಡ್ಕೊಂಡಿದ್ವಿ. ನಾವೆಲ್ಲ ನೋಡಿದ್ವಿ, ನಮ್ಮ ತಂದೆ ಮಾಡಿದ್ದೆಲ್ಲ ನೋಡಿದ್ವಿ. ಆಮೇಲೆ ಪ್ರತಿಯೊಬ್ಬರು ಎಷ್ಟೋ ಸಲ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಬಂಗಾರಪ್ಪ ಸರ್ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯ ಸರೇ ಒಂದು ಸಲ ಇಲ್ಲಿ ಬಂದಾಗ ಪಬ್ಲಿಕ್ ಇದರಲ್ಲಿ, ಅಲ್ಲಪ್ಪ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರುವೆ ತೊಗೊಂಡು ಹೋಗಿ ನಮ್ಮ ಊರಲ್ಲಿ ಹಾಕಲ್ಲ, MP ಪ್ರಕಾಶ್ ಅವರು ತಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸ್ಗಳ್ನಾಗಲಿ ಇದನ್ನಾಗಲಿ ತಂದು ಇಲ್ಲಿ ಸುರಿತಾರೆ ಇಲ್ಲಿ ಹಡಗಲಿಗೆ, ಹೇಗೆ ಸಾಧ್ಯ ಅದು ಅಂತೆಲ್ಲ ಪಬ್ಲಿಕ್ಕಾಗೇ ಮಾತಾಡಿದ್ರು ಅವರು ಅವತ್ತು ಭಾಷಣದಲ್ಲಿ. ಅವರಾಗಿರ್ಬೋದು, ದೇವೇಗೌಡರು ಸರ್ ಆಗಿರ್ಬೋದು, ಎಲ್ಲರೂ ಮಾತಾಡ್ತಾರೆ. ನಮ್ಮ ತಂದೆ ಡೆವಲಪ್ಮೆಂಟ್ ಮಾಡೋದು ಭಾಳ ಆಸೆ ಇತ್ತು. ಈ ಊರು ಇನ್ನೊಂದು, ನಮ್ಮಲ್ಲಿ ಇಲ್ಲಿ ಯಾವುದೂ ಕಂಪ್ನಿಗಳಿಲ್ಲ, ಫ್ಯಾಕ್ಟ್ರಿಗಳಿಲ್ಲ. ಜನಗಳಿಗೆ ಏನು ಮಾಡಬೇಕು, ಸ್ಥಳೀಯ ಉದ್ಯೋಗಕ್ಕೋಸ್ಕರ ಇಲ್ಲಿ ಏನು ಇರಲಿಲ್ಲ. ಅದಕ್ಕೆ ಅವರು ಯೋಚನೆ ಮಾಡಿದ್ದು ಏನಂದರೆ, ಪ್ರತಿಯೊಂದು ಆಫೀಸ್ಗಳ್ನ ಇಲ್ಲಿ ತೊಗೊಂಬಂದರು. ಮೇನ್ ಆಫೀಸ್ಗಳ್ನ ಇಲ್ಲೆಲ್ಲ ತೊಗೊಂಬಂದು ಹಾಕಿದ್ರು ಅವರು. ಎಲ್ಲ ಆಫೀಸ್ಗಳಿದೆ ಇಲ್ಲಿ, ಈಗೀಗೆಲ್ಲ ಹೊರಟೋಗ್ತದೆ ಹೊಸಪೇಟೆಗೆ. ಸೊ ಎಲ್ಲ ಆಫೀಸ್ಗಳ್ನ ಯಾಕೆ ತಂದ್ರೆ ಅಂದರೆ, ಒಂದು ಆಫೀಸಲ್ಲಿ 40 ಜನ 20 ಜನ ಕೆಲಸಕ್ಕೆ ಬಂದರೆ ಅವ್ರ ಜೊತೆ 4 ಜನ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಒಂದು ಮನೇಲಿ 6 ಜನ. ಹಾಲಿನವ್ರಿಗೆ ಅನುಕೂಲ ಆಗುತ್ತೆ, ಆಮೇಲೆ ತರಕಾರಿಯವ್ರಿಗೆ ಅನುಕೂಲ ಆಗುತ್ತೆ, ರೇಷನ್ಗೆ ಅನುಕೂಲ ಆಗುತ್ತೆ, ಸ್ಕೂಲಲ್ಲಿ ಮಕ್ಕಳು ಎಜುಕೇಷನ್ ಮಾಡಿದ ಸ್ಕೂಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಕೆಲಸದವರು ಯಾರಾದರೂ ಬಡವರು ಇದ್ದರೆ ಅವ್ರ ಮನೆಗೆ ನಾವು ಮುಸ್ರಿ ತೊಳೆಯೋಕ್ಕೋ ಇದಕ್ಕೆ ಬಟ್ಟೆ ಒಗೆಯೋಕ್ಕೋ ಹೋಗ್ತಾರೆ. ಸೊ ಆ ಎಲ್ಲ ಯೋಚನೆಗಳನ್ನ ಇಟ್ಕೊಂಡು ನಮ್ಮ ತಂದೆ ಪ್ರತಿಯೊಂದು ಮೇನ್ ಆಫೀಸ್ಗಳ್ನ ತಂದಿಲ್ಲ. ನೀವು ಯಾವುದೇ ಒಂದು, ಆಮೇಲೆ ಇಲ್ಲಿ ನಮ್ಮ ಹಡಗಲಲ್ಲಿ ಇರುವಂಥ ಸರ್ಕಾರಿ ಬಿಲ್ಡಿಂಗ್ಗಳು ಸ್ವಂತ ಬಿಲ್ಡಿಂಗ್ಗಳು. ಅಂದರೆ ನಮ್ಮ ತಂದೆ ಏನು ಮಾಡ್ತಿದ್ರು, ಇಲ್ಲಿ ಜಾಗ ಸಿಗಲಿಲ್ಲ ಅಂದರೆ ತಾವೇ 20,000ಕ್ಕೆ 30,000ಕ್ಕೆ ಅದು ಲ್ಯಾಂಡ್ ತೊಗೊಂಡು ಅದನ್ನು ದಾನ ಮಾಡ್ತಿದ್ರು. ಈ ತಾಲೂಕು ಆಫೀಸ್ ಆಗಿರ್ಬೋದು, PWD ಆಫೀಸ್ ಆಗಿರ್ಬೋದು, ಅಲ್ಲಿ SRMP ಕಾಲೇಜ್ ಅಂತ ಇದೆ 5 ಎಕರೆದು, ಅದು ಆಗಿರ್ಬೋದು, ಗುರುಭವನ ಆಗಿರ್ಬೋದು, ಆಮೇಲೆ ಈಗ ಅರಣ್ಯ ಇಲಾಖೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ಎಲ್ಲ ಇದನ್ನು ನಮ್ಮ ತಂದೆ ದಾನ ಮಾಡಿದ್ದಾರೆ. ದಾನ ಮಾಡಿ ಅಲ್ಲಿ ಸರ್ಕಾರಿ ಬಿಲ್ಡಿಂಗ್ ಕಟ್ಸಿದ್ದಾರೆ, ಸ್ವಂತಲ್ಲ. ಒಂದು ಸಲ ನನಗೆ ಚೆನ್ನಾಗಿ ನೆನಪಿದೆ. ಒಂದು ಸಲ ನಮ್ಮ ಮನೆಯಲ್ಲೇ DK ಶಿವಕುಮಾರ್ ಸರ್ ಎದಕ್ಕೋ ಬಂದಿದ್ರು, ಅಪ್ಪಾಜಿ ರೆವೆನ್ಯೂ ಮಿನಿಸ್ಟ್ರ್ ಇದ್ರು ಅವಾಗ. ಬಂದಾಗ ನಂದು 1 ಬೆಡ್ರೂಮ್ ಮನೆ, ಚಿಕ್ಕ ಮನೆ ಅದು ಬೆಂಗಳೂರಲ್ಲಿ. ಏನು ಸರ್ ಹಿಂಗೆ ನೀವೇನಾದರೂ ನರ್ಸಿಂಗ್ ಕಾಲೇಜೋ ಇಂಜಿನಿಯರಿಂಗ್ ಕಾಲೇಜೋ ಮಾಡಿ ಅಂತ ಅಂದರು. ನೋಡಿ ಶಿವಕುಮಾರ್ ಅವರೇ, ನಾನು ಸೋಷಲಿಸ್ಟು, ಐ ಆಮ್ ನಾಟ್ ಎ ಕ್ಯಾಪಿಟಲಿಸ್ಟು. ಸರ್ಕಾರದಿಂದ ಏನು ತಂದು ಇಲ್ಲಿ ಹಾಕ್ಬೋದು, ಏನು ಸ್ಕೂಲ್ ಮಾಡ್ಬೋದು, ಕಾಲೇಜ್ ಮಾಡ್ಬೋದು, ಅಥವಾ ಬೇರೆ ಮಾಡ್ಬೋದು, ಅದನ್ನು ನಾನು ಮಾಡ್ತೀನಿ. ಸೊ ಹಾಗಾಗಿ ಆ ಸೋಷಲಿಸ್ಟ್ ಮೈಂಡೇ ನಮ್ಮ 4 ಜನದಲ್ಲಿ ಅದು ಬೆಳ್ಕೊಂಡು ಬಂದಿದೆ. ಈಗ ನಮಗೇನಾಯ್ತು ಅಂದರೆ, ಹಡಗಲಿ ಕ್ಷೇತ್ರದ ಜನ ಹೇಗಿದ್ರು ಅಂತಂದರೆ, 83ವರೆಗೂ ಅವ್ರು ಅಷ್ಟೊಂದು ಪೊಲಿಟಿಕಲಿ ಅವೇರ್ನೆಸ್ ಇರಲಿಲ್ಲ ಇಲ್ಲಿ ಜನಗಳಿಗೆ. 83ವರೆಗೂ ಅಷ್ಟೊಂದು ಪೊಲಿಟಿಕಲ್ ಅವೇರ್ನೆಸ್ ಇರಲಿಲ್ಲ. 83ರಲ್ಲಿ ಶಾಸಕ ಅಂದ್ರೇನು, ಮಂತ್ರಿ ಅಂದ್ರೇನು, ಮಂತ್ರಿಯವ್ರ ಜೊತೆ ಹೆಂಗಿರ್ಬೋದು, ಅವ್ರ ಮನೆಗಳು ಹೆಂಗಿರ್ತವೆ, ಅವ್ರು ಮಾಡೋ ಕಾರ್ಯಕ್ರಮಗಳು ಏನು ಅಂತ ಜನಸಾಮಾನ್ಯರಿಗೆ ಅವಾಗಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊತ ಬಂದರು. ಇಲ್ಲಿ ನಮ್ಮ ಹಡಗಲಿ ಕ್ಷೇತ್ರದ ಮತದಾರರು ತುಂಬ ಪ್ರಬುದ್ಧರು ಅಂದರೆ ತುಂಬ ಪ್ರಬುದ್ಧರು. ಅದನ್ನು ಡೆವಲಪ್ ಮಾಡ್ಕೊತ ಬಂದರು. ಈಗ MP ಪ್ರಕಾಶ್ ಅವರು ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಅವರು ಜನಗಳ ಹೆಸರನ್ನ ಹಿಡ್ದು ಕರಿತಿದ್ರಂತ. ಈಗಲೂ ಅದನ್ನೇ ಹೇಳ್ತಾರೆ. ನಮ್ಗೆ ಅಷ್ಟೊಂದು ಮೆಮೊರಿ ಪವರ್ ಇಲ್ಲ. ಸೊ ಅವ್ರು ಪ್ರತಿಯೊಬ್ಬ ಹಳ್ಳಿಯಲ್ಲಿ ಪ್ರತಿಯೊಬ್ಬ ಜನನ ಹೆಸರು ಹಿಡಿದು ಕರಿತಿದ್ರಂತೆ. ಅವ್ನು ಬಡವ ಆಗಿರ್ಬೋದು, ರೈತ ಆಗಿರ್ಬೋದು, ಇನ್ನೇನೋ ಪಂಚರ್ ಇದು ಮಾಡೋ ಅಂಗಡಿಯನ್ನಾಗಿರ್ಬೋದು, ಎಲ್ಲರ ಹೆಸರು ಕರಿತಿದ್ರು. ಅವ್ರು ಮಾಡಿರೋ ಡೆವಲಪ್ಮೆಂಟ್ ಏನಾಯಿತು, 2008ವರೆಗೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊತ ಹೋದರು. ಆಗಿನ ಕಾಲದಲ್ಲಿ ಇಷ್ಟೊಂದು ಬಡ್ಜೆಟು ಇರಲಿಲ್ಲ. ನಮ್ಮ ತಂದೆಯವ್ರ ಕಾಲದಲ್ಲಿ ಭಾಳ ಬಡ್ಜೆಟ್ ಕಡಿಮೆ ಇತ್ತು. ಆಮೇಲೆ ಹೈದರಾಬಾದ್ ಕರ್ನಾಟಕದ್ದು ನಮಗೇನು ಎಕ್ಸ್ಟ್ರಾ ದುಡ್ಡು ಸಿಗ್ತಿರಲಿಲ್ಲ, ರೋಡ್ಗಾಗಲಿ, ಚರಂಡಿಗಾಗಲಿ, ಅಥವಾ ಬೇರೆ ಇದಕ್ಕಾಗಿ. ಅವಾಗೇನು ಇರಲಿಲ್ಲ. ಇದರಿಂದ ಏನು ಬಡ್ಜೆಟ್ ಬರುತ್ತೋ ಅದರಲ್ಲೇ ಇದು ಮಾಡ್ತಿದ್ರು. ಬಟ್ ನಮ್ಮ ತಂದೆಯರು ಏನಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ತಂದು ಇಲ್ಲಿ ದುಡ್ಡು ಸುರಿತಾಯಿದ್ರು. ಎಲ್ಲ ಬಿಲ್ಡಿಂಗ್ಸ್ ಕಟ್ಸಿದ್ರು, ಬ್ರಿಡ್ಜ್ ಕಟ್ಸಿದ್ರು, ಎಲ್ಲ ಮಾಡಿದ್ರು. ಬಟ್ ರಿಸರ್ವೇಷನ್ ಯಾವಾಗ ಆಯಿತು, ಇದು ಹಡಗಲಿ ತಾಲೂಕು ಕ್ಷೇತ್ರ ರಿಸರ್ವೇಷನ್ ಯಾವಾಗಾಯಿತು 2008ಇಂದ. ಸೊ ಆವಾಗ ಇಲ್ಲಿ BJP ಸರ್ಕಾರ ಫಸ್ಟ್ ಟೈಮ್ ಅಂತ. ಹೌದು.
ಅಲ್ಲಿವರೆಗೂ ಜನತಾ ಪರಿವಾರ ಮತ್ತು ಕಾಂಗ್ರೆಸ್ಸೇ ಇತ್ತು ಯಾವಾಗಲೂ, ಬಿ ಜೆ ಪಿ ಅನ್ನೋದು ಇರಲಿಲ್ಲ. ಬಟ್ ಸುಷ್ಮಾ ಸ್ವರಾಜ್ ಅವ್ರು ನಿಂತ್ಕೊಂಡಾಗ ನಾವು ಅಂದರೆ ಜನತಾ ಪರಿವಾರದವರು ಬಿ ಜೆ ಪಿ ಸಪೋರ್ಟ್ ಮಾಡಿದ್ವಿ. ಆವಾಗ ಅವರು ಎಂ ಪಿ ನಿಂತ್ಕೊಂಡಿದ್ರು, ಅಪ್ಪಾಜಿ MLA ನಿಂತ್ಕೊಂಡಿದ್ರು. ಆವಾಗ ಬಾಣದ ಗುರುತಿತ್ತು. ಅವಾಗ ಏನು ಹೇಳ್ತಿದ್ರು, ಮೇಲ್ಗಡೆ ಕಮಲ ಕೆಳಗಡೆ ಬಾಣ ಅಂತ ಹೇಳ್ತಿದ್ರು. ಆ ಟೈಮಲ್ಲಿ ನಮ್ಮ ತಂದೆ ಸೋತರು, ಸೋನಿಯಾ ಗಾಂಧಿ ಗೆದ್ಲು ಅಲ್ಲಿ ಇದರಲ್ಲಿ, ಸುಷ್ಮಾ ಸ್ವರಾಜ್ ಅವರು ಇದರಲ್ಲಿ. ಅಂದರೆ ಆದ್ರೂ ಇವಾಗ ಬಿ ಜೆ ಪಿ ಅವಾಗ ಬಂದಿದ್ದಷ್ಟೇ, ಬಟ್ ಇಲ್ಲಿ ಬಿ ಜೆ ಪಿನೇ ಇರಲಿಲ್ಲ. ನೀವು ನೋಡಿದ ಪ್ರಕಾರ ಈ 3 ಮಂದಿ ಶಾಸಕರು ಡಿಲಿಮಿಟೇಷನ್ ಆದಾಗಿಂದ ಯಾರು ಡೆವಲಪ್ಮೆಂಟ್ ಹೆಚ್ಚಿಗೆ ಆಗಿದೆ ಮೇಡಮ್ ಈ ಕ್ಷೇತ್ರ? ಇಲ್ಲ, ಡೆವಲಪಿಂಗ್ ಅಂತ ಹೇಳೋಕ್ಕಿಂತ ನಮಗೆ ಹೈದರಾಬಾದ್ ಕರ್ನಾಟಕ ಆದಮೇಲೆ ನ್ಯಾಚುರಲಿ ನಮಗೆ ರೋಡ್ಸ್ ಆಗಿರಲಿ, ಚರಂಡಿಗಳಾಗಿರಲಿ, ಅಥವಾ ಬೇರೆ ಬೇರೆ ಇದಕ್ಕೋಸ್ಕರ ಎಕ್ಸ್ಟ್ರಾ ಫಂಡ್ ಬರುತ್ತೆ. ನಮ್ಮ ಈಗ 7 ಜಿಲ್ಲೆ ಆಯಿತು, ವಿಜಯನಗರ ಜಿಲ್ಲೆ ಸೇರಿ 7 ಜಿಲ್ಲೆಗಳಿಗೆ ನಮಗೆ ಎಕ್ಸ್ಟ್ರಾ ಫಂಡ್ ಬರುತ್ತೆ ಬೇರೆ ಜಿಲ್ಲೆಗಳಿಗಿನ. ಸೊ ಅದು ನ್ಯಾಚುರಲಿ ನಾವು SC STಗಳಿಗಾಗಿರ್ಬೋದು, ಬೇರೆ ಬೇರೆ ಕಮ್ಯುನಿಟಿಗೆ ಅದೇನಾಗುತ್ತೆ ಅಂತ ಅಂದರೆ ಆ ದುಡ್ಡನ್ನು ಅದೇ ಕಮ್ಯುನಿಟಿಗೆ ನಾವು ಯೂಸ್ ಮಾಡಬೇಕು ಬಂದಿರೋದನ್ನು. ಹಾಗಾಗಿ ಆ ಥರ. ಬಟ್ ಇಲ್ಲಿವರೆಗೆ ಹೇಳ್ತಾರೆ 10-15 ವರ್ಷದಿಂದ ಒಂದು ಆಶ್ರಯ ಮನೆಗಳಾಗಿಲ್ಲ. ಈ ರೋಡ್ ಆಗಿದೆ, ಚರಂಡಿ ಆಗಿದೆ, ಸಣ್ಣ ಪುಟ್ಟ ಲೈಟ್ ಆಗಿದೆ, ಇದು ಜನ್ರೇಷನಿಗೆ ತಕ್ಕಂಗೆ ಸ್ವಲ್ಪ ಎಲ್ಲ ಇದೆಲ್ಲ ಆಗಿದೆ. ನಮ್ಮನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಯಾರು ಇಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ, ನಾವು ಹೇಳೋದಕ್ಕಿಂತ, ಯಾಕಂದರೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇಲ್ಲ, ಕೆಲವು ಮಾಡಿದ್ದಾರೆ, ಬಟ್ ಅಷ್ಟೊಂದು ಮಾಡಿಲ್ಲ. ನಮ್ಮ ಕ್ಷೇತ್ರಕ್ಕೆ ಏನು ಬೇಕಾಗಿತ್ತು ಅಷ್ಟು ಮಾಡಿಲ್ಲ ಅವರು. ಅದು ತುಂಬ ಜನಕ್ಕೆ ಇದು ವರೀಸ್ ಇದೆ, ಅದು ಮಾಡಿಲ್ಲ, ಇವರೇನು ಮಾಡಿಲ್ಲ ನಮ್ಮ ಕ್ಷೇತ್ರಕ್ಕೆ ಅನ್ನೋದೊಂದು ಬಂದಿದೆ. ಅದೇ ನಾವು ಹೇಳಿದ್ವಲ್ಲ, ರಾಜಕೀಯಕ್ಕೆ ಬಂದರೆ ನಾವು ಮುಂದೆ ನಮ್ಗೆ ಅವಕಾಶ ಸಿಕ್ಕರೆ, ಈ ಕ್ಷೇತ್ರದಲ್ಲಿ ನಮ್ಗೆ ಅವಕಾಶ ಸಿಕ್ಕರೆ, ಅವರು ನಮ್ಮ ತಂದೆಯವರು ಏನೇನು ಕನಸು ಕಂಡಿದ್ವಿ ಈ ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನೋದು ಅದೆಷ್ಟೋ ಅಪೂರ್ಣವಾಗಿದೆ. ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನಮಗೆ ಅವಕಾಶ ಸಿಕ್ಕರೆ ಅದನ್ನು ಡೆಫಿನೆಟಾಗಿ ಜನಗಳ ಜೊತೆ ಇದ್ಕೊಂಡ್ಬಿಟ್ಟು ಈ ಕ್ಷೇತ್ರನ ಮುಂದೆ ಬರೋಂಗೆ, ಅವರ ಆಸೆಗಳು, ಅವರ ಕನಸುಗಳನ್ನ ಈಡೇರಿಸೋಕ್ಕೆ 100%, 100% ನಾವು ತನು ಮನದಿಂದ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರಿ ಮೇಡಮ್, ತಾವು ಕೂಡ ಕ್ಷೇತ್ರದಲ್ಲಿ ಭೇಟಿ ಕೊಡ್ತಾ ಇದ್ದೀರಿ, ಅನೇಕ ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾ ಇದ್ದೀರಿ, ಮಠ ಮಂದಿರಗಳಿಗೆ ಭೇಟಿ ಕೊಡ್ತಾ ಇದ್ದೀರಿ, ಮತ್ತು ಅನೇಕ ಕಾರ್ಯಕ್ರಮದಲ್ಲಿ ತಾವು ಹೋಗ್ತಾ ಇದ್ದೀರಿ. ಈ ರಾಜ್ಯ ಸರ್ಕಾರ ಅಂದರೆ ನಿಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳ ಬಗ್ಗೆ ಜನ ಅಭಿಪ್ರಾಯ ವಿಚಾರಗಳನ್ನು ಏನಿದ್ದಾವೆ? ಅಲ್ಲ, ಆ್ಯಕ್ಚುಲಿ ಒಬ್ಬ ಹೆಣ್ಮಗಳಾಗಿ ಜನಸಾಮಾನ್ಯರ ಬಗ್ಗೆ ನಾವು ಮಾತಾಡಬೇಕು ಅಂದಾಗ ಈ ಕೆಲವು ಗ್ಯಾರಂಟಿಗಳಲ್ಲಿ 2-3 ಗ್ಯಾರಂಟಿಗಳು ನಿಜವಾಗ್ಲೂ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ. ಒಂದು 2,000 ತಿಂಗಳ ಬರೋ ಅಂಥದ್ದು ಗೃಹಲಕ್ಷ್ಮಿದು, ಒಂದು ಬಸ್ಗಳು ಫ್ರೀ ಮಾಡಿರೋ ಅಂಥದ್ದು ಶಕ್ತಿ ಯೋಜನೆ. ಸೊ ಅವೆಲ್ಲ ಏನಾಗ್ತಿದೆ ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ಎಷ್ಟೋ ಕ್ಷೇತ್ರದಲ್ಲಿ ಹೋಗಿರಲಿಲ್ಲ, ಅದನ್ನೆಲ್ಲ ಅವರು ಯೂಸ್ ಮಾಡ್ಕೋತಾ ಇದ್ದಾರೆ. ಅದು ಒಂದೇ ಅಲ್ಲ, ಈಗ ನೋಡಿ, ಈಗ ನಮ್ಮ ಸಂಘಗಳು ಹೆಣ್ಮಕ್ಳು ಅವರೆಲ್ಲ ಬಸ್ ಫ್ರೀ ಅಂತ ಎಲ್ಲೆಲ್ಲ ಹೋಗ್ತಾರೆ. ಅವ್ರು ಹೋದರೆ ಸುಮ್ಮನೆ ಅಲ್ಲಿ ಬರೀ ಬಸ್ ಫ್ರೀ ಅಂತ ಹೋಗಿ ಬರೋಲ್ಲ, ಅಟ್ಲೀಸ್ಟ್ ಒಂದು 500ರಿಂದ 1000 ರೂಪಾಯಿ ಖರ್ಚು ಮಾಡ್ತಾರೆ ಒಬ್ಬರು. ಎಲ್ಲಾದರೂ 2 ದಿನ 3 ದಿನ ಹೊರಗಡೆ ಹೋದರೆ, ಅಲ್ಲಿ ಯಾವುದೋ ಸಪೋಸ್ ಧರ್ಮಸ್ಥಳಕ್ಕೆ ಹೋದ್ರು ಅಂತ ಹೇಳ್ತಾರೆ, ಅಥವಾ ಕುಕ್ಕೆ ಸುಬ್ರಹ್ಮಣ್ಯಮ್ಗೆ ಹೋದ್ರು ಅಂತ, ಅಲ್ಲಿ ಹೋಟೆಲ್ ಡೆವಲಪ್ ಆಗುತ್ತೆ, ತರಕಾರಿ ಮಾರೋರು ಡೆವಲಪ್ ಆಗುತ್ತೆ, ಆಮೇಲೆ ಹಣ್ಣು ಕಾಯಿ ಮಾರೋರು ಡೆವಲಪ್ ಆಗುತ್ತೆ. ಸೊ ಈ ಥರ ಬೇರೆ ಬೇರೆ ಇದರಲ್ಲೂ ವಿಷಯಗಳಲ್ಲಿ ಅವರು ಬಂದಿರೋ ದುಡ್ಡನ್ನು ಇನ್ನೊಂದು ಕಡೆ ಹಾಕ್ತಾರೆ. ಅದರಿಂದ ನಮ್ಮ ಗೌರ್ಮೆಂಟ್ಗೂ ಹೆಲ್ಪ್ ಆಗುತ್ತೆ, ಅದರಿಂದ ಬಂದಿರೋಂಥ ಇದನ್ನು ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲವು ಗ್ಯಾರಂಟಿಗಳು ತುಂಬ ಅನುಕೂಲ ಆಗಿದೆ, ಕೆಲವು ಗ್ಯಾರಂಟಿಗಳು ಅಂತ ಹೇಳೋದಕ್ಕಿಂತ ಈ ಥರ ಇರೋದ್ರಿಂದ. ಬಟ್ ಸಾಮಾನ್ಯವಾಗಿ ರೈತರು ಅಥವಾ ಸಾಮಾನ್ಯ ಜನರು ಏನು ಮಾತಾಡ್ತಾರೆ, ಸರ್ಕಾರ ಎಲ್ಲ ಫ್ರೀ ಕೊಟ್ಬಿಡೋದಪ್ಪ ನಮಗೆ. ಈಗ ರೈತರು, ಎಸ್ಪೆಷಲಿ ರೈತರು, ನಮಗೆ ಮುಂಚೆಲ್ಲ 150 ರೂಪಾಯಿಗೆ 200 ರೂಪಾಯಿಗೆಲ್ಲ ಕೂಲಿಗೆ ಬರ್ತಿದ್ರು. ಈಗ ನರೇಗಾ ಮತ್ತು ಈ ಗ್ಯಾರಂಟಿಗಳು ಹಾವಳಿಯಿಂದ 400-500 ರೂಪಾಯಿ ಕೊಟ್ಟರು ಕೂಲಿಗೆ ಬರಲ್ಲ. ಸೊ ರೈತರು ಏನು ಮಾಡ್ತಾರೆ, ನಾವು ಕೂಲಿ ಆಳುಗಳಾಗಿರೋದ ಚಲೋಪ್ಪ, ರೈತರಾದರೆ ನಮಗೇನು ಅನುಕೂಲನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನೂ ಇದೆ. ತುಂಬ ಡಿಮ್ಯಾಂಡ್ ಇದೆ ಲೇಬರ್ ಕ್ಲಾಸ್ಗೆ, ಅದು ಒಂದು ಕಷ್ಟ ಆಗ್ತಾಯಿದೆ. ಬಟ್ ಯಾವಾಗಲೂ ನಾವು ಬರೀ ಅವ್ರಿಗೆ ಇವ್ರಿಗೆ ಅಂತ ಹೇಳೋದಕ್ಕಿಂತ ಎಷ್ಟೋ ಬಡ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ. ಇದು ಕರ್ನಾಟಕದಲ್ಲಿ ಎಷ್ಟೋ ಬಡ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ. ಆ ದುಡ್ಡಿನಿಂದ ಮಕ್ಕಳಿಗೆ ಸೈಕಲ್ ಕೊಡಿಸ್ತಾರೆ, ಮಕ್ಕಳಿಗೆ ಒಂದು ಸೆಲ್ ಫೋನ್ ಕೊಡಿಸ್ತಾರೆ. ಈಗೆಲ್ಲ ಸ್ಮಾರ್ಟ್ಫೋನು, ಪ್ರತಿಯೊಂದು ಮೆಸೇಜಿಗೆ ಸ್ಮಾರ್ಟ್ಫೋನಲ್ಲಿ ಬರುತ್ತೆ. ಸೊ 2 ತಿಂಗಳು 5 ತಿಂಗಳು ಕೂಡಿಟ್ಕೊಂಡು ಅವ್ರಿಗೊಂದು ಫೋನ್ ಕೊಡಿಸ್ತಾರೆ, ಮಕ್ಕಳಿಗೆ ಡೆವಲಪ್ಮೆಂಟಿಗೆ ಇದು ಮಾಡ್ತಾರೆ. ಯಾರೋ ಒಬ್ಬರು ಮದುವೆ ಮಾಡಬೇಕಂದ್ರೆ 1 ವರ್ಷದ ದುಡ್ಡು ಕೂಡಿಟ್ಕೊಂಡು ಒಂದು ತಾಳಿ ಮಾಡಿಸ್ತಾರೆ. ಸೊ ಈ ಥರದ್ವೆಲ್ಲ ತುಂಬ ಅನುಕೂಲ ಆಗಿದೆ, ಕೆಲವು ಅನಾನುಕೂಲಗಳು ಆಗಿದ್ದಾವೆ. ಈ ರಾಜ್ಯ ಸರ್ಕಾರದಿಂದ ತಗೊಂಡು ಕೇಂದ್ರ ನಾಯಕರವರೆಗೆ
ಈ ಹೋಟ್ ಚೋರ್ ಅನ್ನುವಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಈ ವಿಷಯದಲ್ಲಿ ತಾವು ಕೂಡ ರಾಜಕೀಯ ಕುಟುಂಬದಿಂದ ಬಂದಿರತಕ್ಕಂಥವರು, ಮಿನಿಸ್ಟ್ರನ್ನ ನೋಡಿದ್ರಿ, ಶಾಸಕರನ್ನು ನೋಡಿದ್ರಿ. ಆದರೆ ಮುಂಬರುವಂಥ ದಿನಮಾನಗಳಲ್ಲಿ ಕೂಡ ತಾವು ಹಡಗಲಿಗೆ ಒಂದು ಕ್ಷೇತ್ರ ಜನತೆಯ ಹೃದಯದ ಶಾಸಕಿ ಆಗಿ ಮತ್ತು ಹೃದಯ ಗೆದ್ದಿರ್ತಕ್ಕಂಥ ನಾಯಕಿಯಾಗಿ ತಾವು ಮುಂದುವರಿತಾ ಇದ್ದೀರಿ. ಈ ಹೋಟ್ ಚೋರ್ ನಿಮ್ಮ ಪ್ರಕಾರ ಆಗಿದೆಯಾ ಅಂತೀರಾ ಮೇಡಮ್ ನೀವು? ಡೆಫಿನೆಟ್ಲಿ ಒಂದೊಂದು ಸಲ ಅನಿಸುತ್ತೆ, ಬಟ್ ಎಲ್ಲ ಕಡೆನೂ ಆಗಿಲ್ಲ ಅಂತ ಅನಿಸುತ್ತೆ. ಅವ್ರಿಗೆ ಎಲ್ಲೆಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಅನಿಸುತ್ತೆ. ಯಾಕಂದರೆ ಈಗಿನ ಅಂದರೆ ಟೆಕ್ನಾಲಜಿ ನೋಡಿದಾಗ ಎನಿಥಿಂಗ್ ಈಸ್ ಪಾಸಿಬಲ್. ಎಸ್ ಮೇಡಮ್, ಓಕೆ. ಈ ರಾಜ್ಯ ಸರ್ಕಾರ EVM ಮಷಿನ್ ಬದಲವಾಗಿ ಬ್ಯಾಲೆಟ್ ಪೇಪರ್ ತರಬೇಕು ಅನ್ನುವಂಥ ಕ್ಯಾಬಿನೆಟ್ನಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು. ಈ ವಿಷಯದ ಬಗ್ಗೆ BJP ಅವರು ಮಾತನಾಡ್ತಾ ಇದ್ದಾರೆ. ಗೆದ್ದಲ್ಲೇ ಬ್ಯಾಲೆಟ್ ಪೇಪರ್ ವಿಷಯ ತೆಗೆಯೋದೆಲ್ಲ ಸೋತಲ್ಲೇ ತೆಗಿತೀರಿ ಅನ್ನೋದು ವಿಷಯಗಳು ಬರ್ತಾ ಇದೆ. ನಿಮ್ಮ ಪ್ರಕಾರ ಬ್ಯಾಲೆಟ್ ಪೇಪರ್ ಬರಲೇಬೇಕಾ ಮೇಡಮ್? ಈಗಿನ ಟೆಕ್ನಾಲಜಿಗೆ ಹಳೆ ಕಾಲದ ಶೈಯಿಂದ ನಾವು ಮತ ಏನು ಹಾಕ್ತಿದ್ವಿ, ಥಮ್ ಏನು ಕೊಡ್ತಿದ್ವಿ, ಆ ರೀತಿ ಬರಬೇಕಾ ಮೇಡಮ್ ನಿಮ್ಮ ಪ್ರಕಾರ? ಬ್ಯಾಲೆಟ್ ಪೇಪರ್ ಅವಶ್ಯಕತೆ ಇದೆ ಅಥವಾ EVM ಮಷಿನೇ ಬೇರೆ ರೂಪಾಂತರ ತೊಗೊಂಬರ್ಬೋದಾ? ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟು. ನಾವು ಬ್ಯಾಲೆಟ್ ಪೇಪರ್ಗೆ ಹೋದರೆ ನಾವು ನೋಡಿದ್ದೀವಿ. ಯಾಕಂದರೆ ಬ್ಯಾಲೆಟ್ ಪೇಪರ್ ಟೈಮಲ್ಲೂ ನೋಡಿದ್ದೀವಿ, ಒಂದೊಂದು ರಿಸಲ್ಟ್ ಬರೋಕ್ಕೆ 2 ದಿನ 3 ದಿನ ತೊಗೊತಿತ್ತು. ಮತ್ತು ಅದೇನಾದ್ರು ರೀಕೌಂಟಿಂಗ್ ಆದರೆ ವಾರಗಟ್ಟಲೆ ಆಗ್ತಿತ್ತು. ಅಲ್ಲಿ ನೋಡಿ, ಅಲ್ಲಿ ಸರ್ಕಾರದಿಂದ ದುಡ್ಡು ಪೋಲಾಗುತ್ತೆ. ಅಂದರೆ ಯಾಕಂದರೆ ಎಷ್ಟೊಂದು ಜನನ ಹೈಯರ್ ಮಾಡಬೇಕಾಗುತ್ತೆ, ಆಮೇಲೆ ಹೆಚ್ಚುವರಿ ಖರ್ಚಾಗುತ್ತೆ ಬ್ಯಾಲೆಟ್ ಪೇಪರಿಂದ. ಯಾಕಂದರೆ ಪೇಪರ್ ಪ್ರಿಂಟ್ ಮಾಡಬೇಕು, ಅದು ಇದೆಲ್ಲ ಮಾಡಬೇಕು. ಇವು ಮಿಷಿನಲ್ಲಿ ನಿಮ್ಗೇನಂತಂದರೆ ವಿತಿನ್ 5-10 ಮಿನಿಟ್ಸ್ ಅದು ಓಪನ್ ಆದಾಗ ನಿಮ್ಗೆ ಎಷ್ಟು ಓಟ್ ಬಿದ್ದಿದೆ, ಏನಾಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಬ್ಯಾಲೆಟ್ ಪೇಪರ್ ಇದ್ದಾಗೂ ನಾವು ಕೇಳಿದ್ದೀವಿ ರೀ ಎಷ್ಟೋ ಜನ, ಅವಾಗೆಲ್ಲ ನಾವು ಜನತಾ ಪರಿವಾರದವರು, ನಾವು ಇಷ್ಟು ಓಟ್ ಹಾಕಿ ಬಂದ್ವಿ, ಅಷ್ಟು ಓಟ್ ಹಾಕಿ ಬಂದ್ವಿ ಅಂತ ಜನನೂ ಹೇಳ್ತಿದ್ರು. ಅದು ಹೆಂಗೆ ಹಾಕ್ತಿದ್ರು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಬಟ್ ಇದು ಏನಂದರೆ ಈ ನಮ್ಮದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇದು ಎಲ್ಲಿ ಪ್ರಾಬ್ಲಮ್ ಇದೆ, ಯಾವ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಆ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡಬೇಕನ್ನೋ ನಿಟ್ಟಿನಲ್ಲೇ ನಾವು ಹೋದರೆ. ಯಾಕಂದರೆ ಈಗ ನೋಡಿ AI ಜನ್ರೇಷನ್ ಬರ್ತಾಯಿದೆ, ಈಗ ಪ್ರತಿಯೊಂದು ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾಯಿದೆ. ಸೊ ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಿರೋದ್ರಿಂದ ನಾವು ಅದರಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಕಂಡುಹಿಡಿದು ಆ ಮಿಸ್ಟೇಕ್ನ ಸಾಲ್ವ್ ಮಾಡೋದ್ರಲ್ಲಿ ಮುಂದೆ ಹೋಗಬೇಕು ಹೊರತು ಮತ್ತು ನಾವು ರಿವರ್ಸ್ ಬರಬಾರ್ದು ಅನ್ನೋ ಒಂದು ಇದು. ಓಕೆ ಮೇಡಮ್, ನನ್ನ ಕೊನೆಯ ಪ್ರಶ್ನೆ, ರಾಜ್ಯ ಸರ್ಕಾರ 2.5 ವರ್ಷದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದೆ ಅಂತ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಮೈತ್ರಿ NDA ಮುಖಾಂತರ 11.5 ವರ್ಷ ಆಯಿತು. ಈ ರಾಜ್ಯಕ್ಕೆ, ಈ ಹಡಗಲಿಗೆ ಎಷ್ಟು ಡೆವಲಪ್ಮೆಂಟ್ ರೂಪ ಸಿಕ್ಕಿದೆ ಮೇಡಮ್? ನಮ್ಮ ಹಡಗಲಿಗೆ ಏನು ಕೇಂದ್ರ ಸರ್ಕಾರದಿಂದ ಏನು ಡೆವಲಪ್ಮೆಂಟ್ ಇಲ್ಲ. 11 ವರ್ಷದಲ್ಲಿ ಯಾವ್ದು ಕೇಂದ್ರ ಸರ್ಕಾರದ್ದು ಯಾವೂ ಇಲ್ಲ. ಕೆಲವು ಮನೆಗಳಾಗಿದ್ದಾವೆ ಮೋದಿಯವರ ಇದರಲ್ಲಿ 7 lakhs ಇದ್ರದ್ದು ಕೆಲವು ಮನೆಗಳು, ಕೆಲವು ಏನೋ ಇದು 5 lakhs. ಸೊ ಆ ಥರದ್ದೆಲ್ಲ ಆಗಿದೆ. ಬಟ್ ನಮ್ಮ ಮುನ್ಸಿಪಾಲ್ಟಿಯಿಂದನೂ ಈಗ ಅವರು ಜಾಗ ಇದ್ದವ್ರಿಗೆ 6 ಲಕ್ಷ ಅದೆಲ್ಲ ಕೊಡ್ತಾ ಇದ್ದಾರೆ. ಅದೆಲ್ಲನೂ ನಮ್ಮ ಸ್ಟೇಟ್ ಗೌರ್ಮೆಂಟಿಂದನೂ ಆಗಿದೆ. ಬಟ್ ಓವರಾಲ್ ನೋಡಿದಾಗ ನಮ್ಮ ಹಡಗಲಿ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಅಂಥ ಡೆವಲಪ್ಮೆಂಟ್ ಏನಾಗಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಇಷ್ಟೊತ್ತಿನವರೆಗೆ ಮತ್ತು ಸುಮಾರು ಹೊತ್ತಿನವರೆಗೆ ನಿಮ್ಮ ಸಮಯವನ್ನು ಹಂಚಿಕೊಂಡ್ರು. ಮತ್ತು MP ಪ್ರಕಾಶ್ ಅವರ ಪುತ್ರಿಯವರಾಗಿ, ಮಾಮಾ ಪಾಟೀಲ್ ಅವರ ಮೊಮ್ಮಗಳಾಗಿ, ಮತ್ತು ರವೀಂದ್ರ ಅವರ ಸಹೋದರಿಯಾಗಿ, ಲತಾ ಅವರ ಸಹೋದರಿಯಾಗಿ, ಮತ್ತು ಈ ಕ್ಷೇತ್ರಕ್ಕೆ ಮುಂದೆ ಬರುವಂಥ ಭಾವಿ ಶಾಸಕರಾಗಿ, ಮತ್ತು ಕ್ಷೇತ್ರ ಜನತೆಯ ಹೃದಯ ಗೆದ್ದಿರತಕ್ಕಂಥ ನಮ್ಮ ನಾಯಕಿ ಸುಮಕ್ಕ ಅನ್ನುವಂಥ ವಿಷಯದಲ್ಲಿ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಕುಟುಂಬದ ಹಿತೈಷಿಗಳಿಗೆ, ನಿಮ್ಮ ಕುಟುಂಬದ ಎಲ್ಲ ಸ್ನೇಹಿತರಿಗೆ ಮತ್ತು ನಿಮ್ಮ ಬ್ಯಾಕ್ ಸಪೋರ್ಟಾಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಒಂದು ಸಂದೇಶ ನೀಡುವುದಾದರೆ, ವಿಶೇಷ ಸಂದರ್ಶನ MP ಪ್ರಕಾಶ್, ಮಾಮಾ ಪಾಟೀಲ್ ಪುತ್ರಿ ಯಶೋಗಾತೆ, ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಮಾಮಾ ಪಾಟೀಲ್ ಮತ್ತು MP ಪ್ರಕಾಶ್ ಅವರ ಪುತ್ರಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಮಸ್ಕಾರ. ನಮ್ಮ ಹೂವಿನ ಹಡಗಲಿ ಕ್ಷೇತ್ರದ ಎಲ್ಲ ಜನತೆಗೂ, ಆಮೇಲೆ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ತುಂಬ ವರ್ಷಗಳಿಂದ ಇದೆ. ಅದನ್ನು ನಾವು ಯಾವತ್ತೂ ಮರೆಯಲ್ಲ. ಅದು ಒಂದು ದೊಡ್ಡ ಋಣ ನಮ್ಮ ಮೇಲಿದೆ, ನಮ್ಮ MP ಪ್ರಕಾಶ್ ಅವ್ರ ಕುಟುಂಬದ ಮೇಲಿದೆ. ನಾವು ಈ ಕ್ಷೇತ್ರಕ್ಕೆ ಮುಂದಿನ ದಿನಮಾನಗಳಲ್ಲಾಗಲಿ ಅಥವಾ ಈವಾಗಲೂ ಕೂಡ ನಮ್ಮ ಕೈಲಾದಂಥ ಸಹಾಯನ ಮಾಡ್ತಾಯಿದ್ದೀವಿ. ನಿಮ್ಮ ಜೊತೆ ನಾವು ಸತತವಾಗಿ ಇರ್ತೀವಿ. ನೀವು ನಿಮ್ಮ ಆಶೀರ್ವಾದ, ಕೃಪೆ, ನಿಮ್ಮ ಸಹಾಯ ಎಲ್ಲನೂ ನಮ್ಮ ಕುಟುಂಬದ ಮೇಲೆ, ನಮ್ಮ ತಂದೆಯವರಿಗೆ, ನಮ್ಮ ರವಿಯಣ್ಣಗೆ ಹೇಗಿತ್ತು ಅದೇ ಥರ ನಮ್ಮ ಮೇಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ನಮ್ಮ ಕ್ಷೇತ್ರದ ಹೂವಿನ ಹಡಗಲಿ ಕ್ಷೇತ್ರದ ಜನರ ಹತ್ರ ಕೇಳ್ಕೊತೀನಿ.
ನಿಮಗೆ ಏನೇ ಕಷ್ಟಗಳಿರಲಿ, ಸಣ್ಣ ಪುಟ್ಟ ಕಷ್ಟಗಳಿರಲಿ, ಯಾವುದೇ ಕಷ್ಟ ಇರಲಿ, ನಮ್ಮ ಹತ್ರ ಬನ್ನಿ, ನಾವು ಕೈಲಾದ ಸಹಾಯನ ನಿಮಗೆ ಮಾಡ್ತೀವಿ. ಈ ನಮ್ಮ ತಂದೆಯವರು ಹೇಗೆ ನಿಮ್ಮ ಜೊತೆ ಇದ್ದರು ಹಾಗೇ ಕೂಡ ನಾವು ನಿಮ್ಮ ಜೊತೆ ಇರ್ತೀವಂತ ಹೇಳ್ತಾ, ಆ್ಯಕ್ಚುಲಿ ನಮ್ಮ ಕುಟುಂಬದ ಮೇಲೆ ಇರುವಂಥ ಪ್ರೀತಿ ಇದೆಲ್ಲ ನಾವು ನೋಡಿದಾಗ ನಿಮ್ಮ ಋಣ ತೀರ್ಸೋಕ್ಕೆ ನಮಗೆ ಆಗೋದಿಲ್ಲ, ಆದರೆ ನಮ್ಮ ಕೈಲಾದಷ್ಟು ಋಣ ತೀರ್ಸೋಕ್ಕೆ ನಾವು ಬದ್ಧರಾಗಿದ್ದೇವೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಮಾಮಾ ಪಾಟೀಲ್ ಅವರ ಮೊಮ್ಮಗರು ಮತ್ತು MP ಪ್ರಕಾಶ್ ಅವರ ಪುತ್ರಿ, MP ರವಿ ಅಣ್ಣವರ ಸಹೋದರಿ ಮತ್ತು MP ಲತಾ ಅವರ ಸಹೋದರಿ ಮತ್ತು ವೀಣಾ ಮೇಡಮ್ ಅವರಾಯಿತು ಮತ್ತು ನೀವಾಯಿತು. ಈ ಕ್ಷೇತ್ರಕ್ಕೆ ಅನ್ನೋದಕ್ಕಿಂತ ಈ ವಿಜಯನಗರ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪಾರವಾದಂಥ ಸೇವೆ, ಅಪಾರವಾದಂಥ ಗೌರವ, ಅಪಾರವಾದಂಥ ನಂಬಿಕೆ. ಆದರೆ ನಾವೊಂದು ವಿಷಯ ಕೇಳಿದ್ವಿ, ವಿಜಯನಗರ ಡಿಸ್ಟಿಕ್ ಆಗಲಿಕ್ಕೆ ಅವಾಗನೇ ಕೂಡ MP ಪ್ರಕಾಶ್ ಸಾಹೇಬರು ಪ್ರಯತ್ನ ಪಟ್ಟಿದ್ರಂತೆ ಅವಾಗಿನ ಸಂದರ್ಭದಲ್ಲಿ. ಆದರೆ ದುರಾದೃಷ್ಟ ಅದು ಆಯಿತು, ಆದರೆ ಅವ್ರು ಇಲ್ಲದಂಥ ಸಂದರ್ಭದಲ್ಲಿ ಆಯಿತು ಅನ್ನೋಂಥ ವಿಷಯ ಕೂಡ ನಾವು ಕೇಳ್ಪಟ್ಟಿವಿ. ಇಲ್ಲ, ಆ್ಯಕ್ಚುಲಿ ವಿಜಯನಗರ ಹೊಸಪೇಟೆ ಆಗೋಕಿನ ಹಡಗಲಿ ಕ್ಷೇತ್ರನ ಜಿಲ್ಲೆಯಾಗಿ ಪರಿವರ್ತನೆ ಮಾಡಬೇಕಂತ ತುಂಬ ಇದನ್ನು ಮಾಡಿದರು. ಶೈಕ್ಷಣಿಕ ಜಿಲ್ಲೆ ಆಗಬೇಕಂತ ತುಂಬ ಹೋರಾಟ ಮಾಡಿದ್ರು. ಅದು ಆಗಲಿಲ್ಲ, ಕ್ಯಾಬಿನೆಟಲ್ಲಿ ಪಾಸ್ ಆಗಲಿಲ್ಲ ಅವಾಗ. ಇವೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ಅವರ ಮುಖವಾಗಿ ತಾವು ಈ ಕ್ಷೇತ್ರಕ್ಕೆ ಮುಂದೆ ವರಿತಾ ಇದ್ದೀರಿ. ಆ ದೇವರು ನಿಮ್ಮನ್ನು ಒಳ್ಳೆಯದನ್ನು ಮಾಡಲಿ. ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್. ಥ್ಯಾಂಕ್ ಯು. ತಮಗೂ ಅಂದರೆ ಆ್ಯಸ್ ಎ ಸುಮಾ ಮತ್ತು MP ಪ್ರಕಾಶ್ ಅವ್ರ ಕುಟುಂಬದಿಂದ ತಾವು ಇಲ್ಲಿವರೆಗೂ ಬಂದು ಜನಗಳ ಅಭಿಪ್ರಾಯ ಕೇಳಿಕೊಂಡು ನಮ್ಮನ್ನ ಇಂಟ್ರೂ ಮಾಡಬೇಕಂತ ನೀವು ಬಂದು ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ಚಿರಋಣಿಗಳು, ಮತ್ತು ಹಾಗೆ ಕ್ಷೇತ್ರ ಜನತೆಗೂ ಚಿರಋಣಿಗಳು ಅಂತ ಹೇಳ್ತಾ ತಮಗೆ ಧನ್ಯವಾದಗಳು. ಇಲ್ಲ ಮೇಡಮ್, ಇದರಲ್ಲಿ ನೀವು ನಮಗೆ ಚಿರಋಣಿಗಿಂತ ನಾವು ನಿಮಗೆ ಸಮಯ ಕೊಡೋದಲ್ಲ, ತಾವು ನಮಗೋಸ್ಕರ ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಸಮಯ ಮಾಡಿಕೊಟ್ಟಿದ್ದಕ್ಕೆ ಈ ಚಿರಋಣಿ ಪದವನ್ನು ನಾನು ನಿಮಗೆ ಬಳಸ್ತಾ ಇದ್ದೀನಿ. ನೀವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು.